ಕೇಳುಗರೆ ನಮಸ್ಕಾರ. ಹವ್ಯಾಸಗಳು ಮಹಿಳೆಯರನ್ನ ಕಲಾತ್ಮಕ ಜಗತ್ತಿನಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಲು ಉತ್ತೇಜಿಸುತ್ತದೆ. ಜೀವನದಲ್ಲಿ ಕಾರ್ಯನಿರತರಾಗಿರಲು ಮತ್ತು ಆದಾಯದ ಮೂಲವನ್ನ ಸೃಷ್ಟಿಸುವಲ್ಲಿ ಹವ್ಯಾಸಗಳು ಸಹಕಾರಿ. ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಎಂಬಂತೆ ನಮ್ಮ ಜೊತೆ ಇದ್ದಾರೆ ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದವರು, ಆಂಧ್ರಪ್ರದೇಶ ಮತ್ತು ಕರ್ನಾಟಕದ ವಿವಿಧ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿದ್ದವರು, ಮಣ್ಣಿನ ಆಕೃತಿಗಳು, ಕ್ಲೇ ಮಾಡಲಿಂಗ್, ಟೆರಕೊಟ್ಟಾ ಜ್ಯುವೆಲರಿ ಡಿಸೈನ್, ಸಿರಾಮಿಕ್ ಕಲೆಗಳಲ್ಲಿ ಪಳಗಿದಂತಹ ಶ್ರೀಮತಿ ಪ್ರಶಾಂತಿ ಸುಧೀರ್ ರೆಡ್ಡಿ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಮಸ್ಕಾರ ರೀ ಮೇಡಮ್. ನಿಮ್ಮ ಈ ಹವ್ಯಾಸವನ್ನು ಕೇಳಿದಾಗ ಬಹಳ ಕುತೂಹಲ ಆಗ್ತಾ ಇದೆ. ಹೇಳಿ ಮೇಡಮ್, ನಿಮ್ಮ ಶಿಕ್ಷಣ, ವೃತ್ತಿ, ಈ ಪ್ರವೃತ್ತಿ ಹೇಗೆ ಬೆಳೆದು ಬಂತು ಅಂತ ಹೇಳಿ. ನಂದು ಎಜುಕೇಷನ್ ಎಲ್ಲ ಆಂಧ್ರ ಅಲ್ಲಿ ಆಯಿತು. ನಾನು ಹುಟ್ಟಿ ಬೆಳೆದಿರೋದೆಲ್ಲ ಆಂಧ್ರ. ಅಲ್ಲಿ ರಾಜಮಂಡ್ರಿಯಲ್ಲಿ ನಾನು ಓದಿದ್ದೀನಿ. ಚಿಕ್ಕ ಏಜ್ದಿಂದ ನನಗೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಉಂಟು. ಎಲ್ಲಾದ್ರೂ ಒಂದು ಚಿಕ್ಕ ಮಾಡೆಲ್ಸ್ ನೋಡಿದ್ರೆ ಅದು ಟ್ರೈ ಮಾಡೋದು ಕುತೂಹಲ ಜಾಸ್ತಿ. ಟಿವಿಯಲ್ಲಿ ಏನಾದರೂ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ ಬಗ್ಗೆ 5 minutes 10 minutes ಕ್ರಾಫ್ಟ್ ತೋರಿಸುವಾಗ ಅದು ಮತ್ತು ಪ್ರಾಕ್ಟೀಸ್ ಮಾಡಿ ಅದು ಮಾಡೋದು. ಆ ಥರ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ ಬಗ್ಗೆ ಇಂಟ್ರೆಸ್ಟಿಂದ ಅದು ಸ್ವಲ್ಪ ಕಂಟಿನ್ಯೂ ಮಾಡ್ತಾ ಬಂದಿದ್ದೀನಿ. ಅಂದರೆ ಆನಂತರ ಅದು ಒಂದೇ ಅಲ್ಲ, ನೆಕ್ಸ್ಟ್ ಡ್ರಾಯಿಂಗ್ ಮಾಡೋದು. ಫ್ರೀ ಟೈಮ್ ಇದ್ದರೆ ಡ್ರಾಯಿಂಗ್. ಓದ್ತಾ ಇರುವಾಗೂ ಇದು ಡ್ರಾಯಿಂಗ್ ಅಂತೂ ಬಿಟ್ಟಿಲ್ಲ ನಾನು. ಮಧ್ಯ ಮಧ್ಯದಲ್ಲಿ ಟೈಮ್ ಇರುವಾಗ ಏನೋ ಒಂದು ಆರ್ಟ್ ಮಾಡ್ತಾ ಇರೋದು. ಅದು ಹಾಗೆ ಕಂಟಿನ್ಯೂ ಆಯಿತು. ನಂದು PG ಆಗಿದ್ಮೇಲೆ ನಾನು ಜುವಾಲಜಿ ಲೆಕ್ಚರರ್ ಆಗಿದ್ದೀನಿ. ಕಾಲೇಜಲ್ಲಿ ವರ್ಕ್ ಮಾಡಿದ್ದೀನಿ. ಸ್ವಲ್ಪ ವರ್ಷ ವರ್ಕ್ ಮಾಡಿದ ಮೇಲೆ ಅನಂತರ ನನಗೆ ಮದುವೆ ಆಯಿತು. ಮದುವೆ ಅನಂತರ ನನ್ನ ಹಸ್ಬೆಂಡ್ ಜಾಬ್ ರೀತಿಯ ನಾವು ಒಂದು ಪ್ಲೇಸಲ್ಲಿ ಇರಲಿಕ್ಕೆ ಆಗಲ್ಲ. ಕರ್ನಾಟಕ ಪದೇ ಪದೇ ಟ್ರಾನ್ಸ್ಫರ್ಸ್ ಇದೆ. ಆ್ಯಂಡ್ ನಮಗೆ ಕರ್ನಾಟಕ ಅಲ್ಲಿ ಇರಬೇಕಾಯಿತು. ಕರ್ನಾಟಕದಿಂದ ನಮ್ಮದು ಜರ್ನಿ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಯಾವಾಗ ಕರ್ನಾಟಕಕ್ಕೆ ಬಂದ್ರಿ ನೀವು? ನಾನು 2011 ಕರ್ನಾಟಕಕ್ಕೆ ಬಂದಿದ್ದೆ. 2011 ಸೆಪ್ಟೆಂಬರ್ ಮಂತಲ್ಲಿ ಕರ್ನಾಟಕಕ್ಕೆ ಬಂದಿದ್ದೆ. ಅನಂತರ ನನಗೆ ಮಗ ಇದ್ದಾನೆ. ಮಗನ ಇಟ್ಕೊಂಡು ಜಾಬ್ ಕಂಟಿನ್ಯೂ ಮಾಡಬೇಕು ಅಂದರೆ ನನಗೆ ಆಗಿಲ್ಲ. ಆ್ಯಕ್ಚುಲಿ ಅವನು ತುಂಬ ಚಿಕ್ಕವನು. ಮನೆಯಲ್ಲಿ ಅವನಿಗೆ ಫುಡ್ ಕೊಡಬೇಕು. ಆ್ಯಂಡ್ ಸ್ಕೂಲಲ್ಲಿ ಇರುವಾಗೂ ನಾನು ಬಾಕ್ಸ್ ರೆಡಿ ಮಾಡಿ ಕಳಿಸಿ, ನೆಕ್ಸ್ಟ್ ಅದು ಹಸ್ಬೆಂಡು ಅವ್ರದ್ದು ಬ್ಯುಸಿ ಇರ್ತಾರೆ. ಎರಡು ನನಗೆ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಯಿತು. ಅದಕ್ಕೆ ಜಾಬ್ ನಾನು ಕಂಟಿನ್ಯೂ ಮಾಡಲಿಕ್ಕೆ ಆಗಿಲ್ಲ. ಫ್ರೀ ಟೈಮಲ್ಲಿ ಮಗು ಅವನ ಮನೆಯಲ್ಲೇ ಸ್ಕೂಲ್ ಕಲಿಸಿದ ಮೇಲೆ ನೆಕ್ಸ್ಟ್ ಸ್ವಲ್ಪ ಟೈಮ್ ಸಿಗ್ತಾ ಉಂಟು. ಆ ಟೈಮಲ್ಲಿ ನಾನು ಮತ್ತು ನಂದು ಹಾಬಿ ಹೇಗೇನೋ ಉಂಟು, ಡ್ರಾಯಿಂಗ್ ಆ್ಯಂಡ್ ಈ ಆರ್ಟ್ ವರ್ಕ್ಸ್ ಇದು ಎಲ್ಲ ಮಾಡ್ತಾ ಇದ್ದೀನಿ. ಆವಾಗ ನನಗೆ ಇನ್ನೂ ಸ್ವಲ್ಪ ಅವನು ಬೆಳೀತಾ ಇರುವಾಗ ಇನ್ನೂ ಸ್ವಲ್ಪ ಜಾಸ್ತಿ ಫ್ರೀ ಟೈಮ್ ಸಿಗ್ತಾ ಉಂಟು. ಆ ಟೈಮಲ್ಲಿ ನನಗೆ ಇಲ್ಲ, ನನ್ನ ಜಾಬ್ ಮತ್ತು ನನಗೆ ಫ್ರೀ ಟೈಮ್ ಜಾಸ್ತಿ ಇದೆ, ಏನಾದರೂ ಮಾಡಬೇಕು ಅಂತ ಫಸ್ಟ್ ಯೋಚನೆ ಬಂದಿರೋದು ಟೈಮ್ ಅದು. ಯಾವಾಗಲೂ ಡಿಫ್ರೆಂಟ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ ಮಾಡ್ತಾ ಇದ್ದೀನಿ. ಬಟ್ ಪರ್ಟಿಕ್ಯುಲರ್ ಆಗಿ ಒಂದೇ ಹಾಬಿ ಅಂತೂ ಏನೂ ಇಲ್ಲ ಆವಾಗವರೆಗೆ. ಆ ಟೈಮಲ್ಲಿ ನಂದು ಮಂಡ್ಯ ಅಲ್ಲಿದ್ದೀವಿ. ಆ ಟೈಮಲ್ಲಿ ಮೈಸೂರಲ್ಲಿ ಒಂದು ಪ್ರೈವೇಟ್ ಪರ್ಸನ್ ಒಂದು ವರ್ಕ್ಶಾಪ್ ಕಂಡಕ್ಟ್ ಮಾಡ್ತಾಯಿದ್ರು. ಅಲ್ಲಿ ನನಗೆ ರೆಗ್ಯುಲರ್ ಕ್ಲಾಸಸ್ ಹೋಗಲಿಕ್ಕೆ ಅಷ್ಟು ಟೈಮ್ ಇಲ್ಲ. ಯಾಕೆಂದರೆ ಮಗ 4 years old. ಅವನು ಬಿಟ್ಟು ರೆಗ್ಯುಲರ್ ಆಗಿ ನಾನು ಹೋಗಲಿಕ್ಕೆ ಆಗಲ್ಲ. ಒಂದು 2 days ಮಾತ್ರ ಅಲ್ಲಿಗೆ ಹೋಗಿದ್ದೀನಿ. ಅದು ಟೆರಕೊಟ್ಟಾ ಜ್ಯುವೆಲರಿ ಬೇಸಿಕ್ ಟೆಕ್ನಿಕ್ಸಲ್ಲಿ ಹೇಳ್ತಾಯಿದ್ರು. ಅದು ಅವರು ಹೇಳಿದ ಮೇಲೆ ಅದು ನಾನು ಸ್ವಲ್ಪ ಕಲ್ತ್ಕೊಂಡು ಮನೆಗೆ ಬಂದು ಜಸ್ಟ್ 2 days ವರ್ಕ್ಶಾಪ್ ಮಾತ್ರ ನಾನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನಾನು ಕರೆಕ್ಟ್ ಮಾಡಿದೆ, ಸ್ವಲ್ಪ ತಪ್ಪಾಗಿ ಆ ಥರ ಅದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಮನೆಯಲ್ಲಿ ಟ್ರೈ ಮಾಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಬಂದಿರೋದು. ಒಂದ್ಸಲ ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ಬ್ಯಾಚ್ ಸರಿಯಾಗಿ ಬರೋದಿಲ್ಲ. ಒಂದು ಮಣಿ ಹೋಗೋದು, ಅದು ಕಟ್ಟಾಗೋದು, ಇದು ಕಟ್ಟಾಗೋದು, ಆ ಥರ ಆಯಿತು. ಬಟ್ ನಾನು ಬಿಟ್ಟಿಲ್ಲ, ಕಂಟಿನ್ಯೂ ಮಾಡಿದ್ದೀನಿ. ಚೆನ್ನಾಗಿ ಬಂದಿರೋದು ಹಾಕೊಂಡೋದು, ಚೆನ್ನಾಗಿಲ್ಲ ಅಂತ ಇರೋದು ಮತ್ತು ಯಾಕೆ ಬಂದಿಲ್ಲ, ಎಲ್ಲಿ ನಾನು ತಪ್ಪು ಮಾಡಿದ್ದೀನಿ ಅಂತ ಪದೇ ಪದೇ ಪ್ರಾಕ್ಟೀಸ್ ಮಾಡಿದ್ದೀನಿ. ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅದು ಇಂಪ್ರೂವ್ಮೆಂಟ್ ಕಾಣಿಸಿತ್ತು. ಅದು ಆಲ್ಮೋಸ್ಟ್ ನನಗೆ ಇದು 1 year ಟೈಮ್ ಅಲ್ಲ, ಅದು ಅರೌಂಡ್ 2 years. ನಾನು ಎವ್ರಿ ವೀಕಲ್ಲಿ ಒಂದು 5 days ಪ್ರಾಕ್ಟೀಸ್ ಮಾಡಿದ್ದೆ ವರ್ಕ್. ಅದಕ್ಕೆ ತುಂಬ ಕಾನ್ಸಂಟ್ರೇಷನ್ ಬೇಕಲ್ಲ? ಕಾನ್ಸಂಟ್ರೇಷನ್ ಇರಬೇಕ್ರಿ. ವರ್ಕ್ ಮಾಡ್ತಾ ಇರುವಾಗ ಕೂತ್ಕೊಂಡಿದ್ದೀವಿ ಅಂದರೆ ಕಾನ್ಸಂಟ್ರೇಟ್ ಮಾಡೇ ಮಾಡ್ತೀನಿ. ಬೇರೆ ಯಾರು ಬಂದ್ರೂ ಡಿಸ್ಟರ್ಬ್ ಮಾಡ್ತಾ ಇದ್ರೆ ಅದು ವರ್ಕ್ ಹಾಳಾಗ್ತದೆ. ಯಾಕೆಂದರೆ ಇದು ಒಂದು ಮೆಡಿಟೇಷನ್ ಥರನೇ. ನಾವು ಮೆಡಿಟೇಟ್ ಮಾಡ್ತಾ ಇರುವಾಗ ಯಾರಾದರೂ ಮಾತಾಡಿದ್ರು ಕರೆದಿದ್ರು ಹೇಗಿರ್ತದೆ, ಸೇಮ್ ಅದೇ ರೀತಿ ನಾವು ವರ್ಕ್ ಮಾಡ್ತಾ ಇರುವಾಗ ಯಾರಾದ್ರೂ ಕರೆದಿದ್ರೆ ಅಲ್ಲಿ ಅದು ಬ್ರೇಕ್ ಆಗ್ತದೆ. ಅದು ಕಂಟಿನ್ಯೂ ಆಗಬೇಕಂದ್ರೆ ಪ್ರಶಾಂತವಾಗಿ ಕೂತ್ಕೊಂಡು ವರ್ಕ್ ಫಿನಿಶ್ ಆಗುವವರೆಗೆ ಮುಗಿಸ್ಕೊಂಡು ಹೋಗಬೇಕು. ಈಗ ಅದು ಆರಂಭದ ದಿನಗಳಲ್ಲಿ ಮಾಡಿರುವಂಥದ್ದು. ಆಮೇಲೆ ಅದನ್ನು ಹೇಗೆ ನೀವು ಮುಂದುವರಿಸಿಕೊಂಡು ಬಂದ್ರಿ ಮೇಡಮ್? ನೆಕ್ಸ್ಟ್ ನಾವು ಮತ್ತೆ ಟ್ರಾನ್ಸ್ಫರ್ ಆಗುವಾಗ ಪ್ರಾಕ್ಟೀಸ್ ನಂತರ ಜಸ್ಟ್ ಒಂದು ಲೇಡೀಸ್ ಕ್ಲಬ್ ಥರ ಒಂದು ಚಿಕ್ಕ ಕ್ಲಬ್ ಇದೆ ಬೆಲ್ಗಾಮಲ್ಲಿ. ಅಲ್ಲಿ ಒಬ್ಬರೊಬ್ಬರು ಸ್ಟಾಲ್ಸ್
ಅಂದರೆ ಒಂದು ಚಿಕ್ಕ ಈವೆಂಟಲ್ಲಿ ಸ್ಟಾಲ್ಸ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ರು. ಅದರಲ್ಲಿ ನನಗೆ ಪಾರ್ಟಿಸಿಪೇಷನ್ಗೆ ಕರೆದಿದ್ರು. ಸರಿ, ನನ್ನ ಯಾರ ಹಾಬಿ ಅವರು ಮಾಡಿ ತೊಗೊಂಡು ಬರ್ತಾಯಿದ್ರು. ಒಬ್ಬರು ಫುಡ್ ಸ್ಟಾಲ್ ಅದು ಇದು ಅಂತ ಮಾಡಿದರು. ನನಗೆ ಅದು ಏನು ಮಾಡಲಿಕ್ಕೆ ಬರೋದಿಲ್ಲ. ನನಗೆ ಗೊತ್ತಿರೋದು ಆವಾಗ ನಾನು ಪ್ರಾಕ್ಟೀಸ್ ಮಾಡ್ತಾ ಇರೋದು ಈ ಟೆರಕೋಟಾ ಜ್ಯುವೆಲ್ರಿ ಮಾತ್ರ. ಸರಿ, ಇದನ್ನೇ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಲ್ವ, ಇದನ್ನೇ ಯಾಕೆ ಮಾಡಬಾರ್ದು ಅಂತ, ಸರಿ ಇದನ್ನೇ ಸ್ಟಾಲ್ ಮಾಡ್ತೀನಿ ಅಂತ ಹೇಳಿ ಅದು ಸ್ವಲ್ಪ ಭಾರಿ ಸಂಖ್ಯೆಯಲ್ಲಿ ಮಾಡಿಬಿಟ್ಟು ನಾನು ಫಸ್ಟ್ ಸ್ಟಾಲ್ ಅದರಲ್ಲಿ ಮಾಡಿದೆ. ಬಟ್ ಅಲ್ಲಿ ತುಂಬ ಹ್ಯೂಜ್ ರೆಸ್ಪಾನ್ಸ್ ಬಂತು, ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಬಂತು ಫಸ್ಟ್ ಸ್ಟಾಲ್. ಆವಾಗವರೆಗೆ ನೋಡಿದ್ದೆವ್ರು, ನಮ್ಮ ಫ್ರೆಂಡ್ಸ್ ಎಲ್ಲ ನಾನು ವರ್ಕ್ ಮಾಡಿರೋದು ನೋಡಿದ್ದವರು, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಇದು ಯಾಕೆ ಸೇಲ್ ಮಾಡಬಾರ್ದು ಅದು ಅಂತ ಕೇಳಿದರು. ಬಟ್ ನಾನು ಅದೆಲ್ಲ ಲೈಟ್ ತೊಗೊಂಡಿದ್ದೆ, ಅಷ್ಟೇನು ಕಾನ್ಸಂಟ್ರೇಟ್ ಮಾಡಿಲ್ಲ. ಸರಿ, ಎಲ್ಲರೂ ಹೇಳ್ತಾರಲ್ವ ಚೆನ್ನಾಗಿದೆ ಅದು ಅಂತ, ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಇದ್ದವರು ಹೇಳ್ತಾರೆ ಏನು ಮಾಡಿದ್ರು ಚೆನ್ನಾಗಿದೆ ಅಂತ. ನಾನು ಮೇ ಬಿ ಹಾಗೆ ಅಂತ ಅಂದ್ಕೊಂಡು ಅದೇನು ನಾನು ಮುಂದೆ ಹೋಗಿಲ್ಲ. ಬಟ್ ಒನ್ಸ್ ಅದು ನಮಗೆ ಗೊತ್ತಿಲ್ಲ ಅಂತ ಇದ್ದವರು ಸ್ಟಾಲ್ ಹತ್ರ ಬಂದು ಇದೇನು ಅಂತ ಕೇಳಿ ಅಲ್ಲಿ ಆವತ್ತೇ ನನಗೆ ರೀಆರ್ಡರ್ಸ್ನು ಬಂದಿತ್ತು. ಮತ್ತು ನೆಕ್ಸ್ಟ್ ಎಕ್ಸಿಬಿಷನ್ಗೋಸ್ಕರನ ಕೇಳಿದರು ಅವರು, ಮತ್ತೆ ಎಲ್ಲಿ ಮಾಡ್ತಾ ಇದ್ದೀರಾ, ನಮಗೆ ಬೇಕು ಅಂತ. ಅದು ನನಗೆ ತುಂಬ ಪಾಸಿಟಿವ್ ಆಗಿ ಅನಿಸಿತ್ತು. ಆದರೆ ಈ ಸಿರಾಮಿಕ್ ಆರ್ಟ್ ಆಮೇಲೆ ಕ್ಲೇ ಮಾಡಲಿಂಗ್ ಅದೆಲ್ಲ ಯಾವಾಗ ಕಲ್ತ್ರಿ? ಇದು ಎಲ್ಲ ನಾನು ಈ ಕ್ಲೇ ಜ್ಯುವೆಲ್ರಿದು ಟೆರಕೋಟಾ ಜ್ಯುವೆಲ್ರಿ ಇಂಟ್ರೆಸ್ಟ್ ಮೇಲೆ ಇದು ಮಾಡಿದ ಮೇಲೆ ಇನ್ನು ಮುಂದೆ ಹೋಗಬೇಕು ಸ್ವಲ್ಪ. ಇದಕ್ಕೆ ನನಗೆ ಆಲ್ಮೋಸ್ಟ್ ಒಂದು 5-6 ಇಯರ್ಸ್ ಇದರಲ್ಲಿ ಪ್ರಾಕ್ಟೀಸ್ ಮಾಡಿ ವರ್ಕ್ಶಾಪ್ಸ್ ಆ್ಯಂಡ್ ಎಕ್ಸಿಬಿಷನ್ಸ್ ಮಾಡ್ತಾ ಇರುವಾಗ ಇನ್ನು ನೆಕ್ಸ್ಟ್ ಏನು ಸ್ಟೆಪ್ ಅಂದರೆ ಇದು ನನಗೆ ಸಾಕಾಗಿಲ್ಲ ಅನಿಸಿತು. ಅಂದರೆ ಇದರಲ್ಲಿ ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕು. ಮತ್ತು ಏನಿದೆ ನೆಕ್ಸ್ಟ್ ಕ್ಲೇ ಅಂದರೆ ಇಷ್ಟೇನಾ ಟೆರಕೋಟಾ ಜ್ಯುವೆಲ್ರಿವರೆಗೇನ ಮಾಡೋದಂತ ಮುಂದೆ, ಯಾಕೆಂದರೆ ನಾನು ಎಲ್ಲಿ ಟ್ರೈನಿಂಗ್ ತೊಗೊಂಡಿಲ್ಲ ಫಸ್ಟ್ ಥಿಂಗ್. ಇದೆಲ್ಲ ನನಗೆ ನಾನು ಓನಾಗಿ ಕಲ್ತ್ಕೊಂಡಿರೋದು. ಅದಕ್ಕೆ ಸರಿ ನೆಕ್ಸ್ಟ್ ಏನು ಅಂತ ಅದೇ ಟೈಮಲ್ಲಿ ನಮಗೆ ಬ್ಯಾಂಗ್ಳೂರ್ ಟ್ರಾನ್ಸ್ಫರ್ ಆಯಿತು. ಅದು ನನಗೆ ತುಂಬ ಒಳ್ಳೆಯದಾಯಿತು, ನನಗೆ ತುಂಬ ಪ್ಲಸ್ ಪಾಯಿಂಟ್ ಆಯಿತು ಆ್ಯಕ್ಚುಲಿ ಆ ಟೈಮ್. ಆ ಟೈಮಲ್ಲಿ ಅಲ್ಲಿ ಹ್ಯಾಂಡಿಕ್ರಾಫ್ಟ್ ಸರ್ವಿಸ್ ಸೆಂಟರ್ ಅಂತ ಮುಂದೆ RDTDC ಅಂತ ರೀಜನಲ್ ಡಿಸೈನ್ ಆ್ಯಂಡ್ ಟೆಕ್ನಿಕಲ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಗೌರ್ಮೆಂಟ್ ಸೆಂಟರ್ ಇದೆ. ಅಲ್ಲಿ ಹ್ಯಾಂಡಿಕ್ರಾಫ್ಟ್ಸ್ಗೆಲ್ಲ ಟ್ರೈನಿಂಗ್ ಕೊಡ್ತಾರೆ. ಅದಕ್ಕೆ ಒನ್ಸ್ ಜಸ್ಟ್ ವಿಸಿಟ್ ಮಾಡಲಿಕ್ಕೆ ಹೋಗಿರೋದು ನಾನು. ಅದು ನೋಡಿ ಅಲ್ಲಿ ಪಾಟಿ ಡಿಪಾರ್ಟ್ಮೆಂಟ್ ಇದೆ, ಅಲ್ಲಿ ಟ್ರೈನಿಂಗ್ ಕೊಡ್ತಾಯಿದ್ರು. ಅದು ನೋಡಿದ ಮೇಲೆ ನನಗೆ ತುಂಬ ಇಷ್ಟ ಆಯಿತು. ಓಕೆ, ನನಗೆ ಗೊತ್ತಿರೋದು ಟೆರಕೋಟಾ ಅಂದರೆ ಜಸ್ಟ್ ಜ್ಯುವೆಲ್ರಿ ಮಾಡಲಿಕ್ಕೆ ಅಷ್ಟವರೆಗೆ ಅಂತ ಅಂದ್ಕೊಂಡಿದ್ದೆ ಆವಾಗವರೆಗೆ. ಬಟ್ ಟೆರಕೋಟಾ ಕ್ಲೇ ಯೂಸ್ ಮಾಡಿ ನಾವು ಎಷ್ಟು ಅಂದರೆ ಹ್ಯಾಂಡ್ ಬಿಲ್ಡಿಂಗ್ ಟೆಕ್ನಿಕ್ಸ್ ಯೂಸ್ ಮಾಡಿ ಅಂದರೆ ಕೈದಿಂದನೇ ಸುಮಾರು ವಸ್ತುಗಳು ಮಾಡಬಹುದು ಅಂತ, ಹೇಗೆ ಮಾಡಬಹುದು ಅಂತ ಅಲ್ಲಿ ಕಲಿಸ್ತಾ ಇದ್ರು. ಅಲ್ಲಿ ನನಗೆ ತುಂಬ ಇಷ್ಟ ಆಗಿ ನೆಕ್ಸ್ಟ್ 21 ಡೇಸ್ ಇಮಿಡಿಯೇಟ್ಲಿ ನಾನು ಜಾಯ್ನ್ ಆಗಿದ್ದೀನಿ. ಮೇಡಮ್, ಈಗ ಈ ಟೆರಕೋಟಾ ಜ್ಯುವೆಲ್ರಿಯ ಅದರ ಒಂದು ಇತಿಹಾಸದ ಬಗ್ಗೆ ಹೇಳೋದಾದರೆ? ಇದು ಟೆರಕೋಟಾ ಜ್ಯುವೆಲ್ರಿ ಇವಾಗಂತೂ ಹೊಸ ಆಗಿರೋದು ಟ್ರೆಂಡ್ ಮಾತ್ರ ಅಲ್ಲ, ತುಂಬ ಹಳೆ ಕಾಲದಲ್ಲಿ 1000 ವರ್ಷ ಮುಂದೆದಿಂದನೂ ಅದು ಸ್ಟಾರ್ಟ್ ಆಗಿರೋದು. ಆ್ಯಕ್ಚುಲಿ ಇದು ಹರಪ್ಪ ಮೊಹಂಜದಾರ ಟೈಮಲ್ಲೇ ಹಿಸ್ಟ್ರಿಯಲ್ಲಿ ಇದೆ. ಆವಾಗ ಇನ್ನೂ ಮೆಟಲ್ಸ್ ಅಂತೂ ಏನೂ ಇಲ್ಲ, ಗೋಲ್ಡ್ ಆ್ಯಂಡ್ ಸಿಲ್ವರ್ ಇದೇನು ಇಲ್ಲ ಅಂತ ಇರೋದು ಕಾಲದಲ್ಲಿ ಯೂಸ್ ಮಾಡಿರೋದು ಆಭರಣಗಳೆಲ್ಲ ಮಣ್ಣಿಂದ ಮಾಡಿರೋದು. ಆ ಟೈಮಲ್ಲಿ ಅವರು ಓನಾಗಿ ಡಿಸೈನ್ ಮಾಡಿಕೊಂಡು ಆ ಕಾಲದಲ್ಲಿ ಯೂಸ್ ಮಾಡೋದು ಬಣ್ಣ ಏನಿರ್ತದೆ ವೆಜಿಟಬಲ್ ಕಲರ್ಸ್ ಜಾಸ್ತಿ, ಅದು ಯೂಸ್ ಮಾಡಿಬಿಟ್ಟು ಅವರು ಯೂಸ್ ಮಾಡ್ಕೊಂಡಿರ್ಬೋದು. ಅದು ಇವಾಗ ಈ ಟೈಮಲ್ಲಿ ಬಂದರೆ ಅದು ಇವಾಗ ಟ್ರೆಂಡ್ ಆಯಿತು ಮತ್ತು ಅದು ಸ್ಟಾರ್ಟ್ ಆಗಿದೆ. ಹೌದು, ನಮಗೆ ನಾರ್ತ್ ಇಂಡಿಯಾ ಅಲ್ಲಿ ಜಾಸ್ತಿ ಇದೆ, ಸೌತ್ ಅಲ್ಲಿ ಸ್ವಲ್ಪ ಕಮ್ಮಿ ಇದೆ. ನಾರ್ತ್ ಇಂಡಿಯಾ ಅಲ್ಲಿ ಆಲ್ರೆಡಿ ಯೂಸ್ ಮಾಡ್ತಾ ಇದ್ರು. ನಾರ್ತ್ ಅಲ್ಲಿ ವೆಸ್ಟ್ ಬೆಂಗಾಲ್ಗೆ ಹೋಗಿ ನೋಡಿದ್ರೆ ಅಲ್ಲಿ ತುಂಬ ಜನ ಯೂಸ್ ಮಾಡ್ತಾರೆ, ರೆಡಿ ಮಾಡ್ತಾ ಇರ್ತಾರೆ. ಅಲ್ಲಿ ಎಲ್ಲ ವೆರೈಟೀಸ್ ಎಲ್ಲ ನಮಗೆ ನಾರ್ತ್ಗೆ ಸಂಬಂಧಿರೋದು ಡಿಸೈನ್ಸ್ ಕಾರ್ವಿಂಗ್ಸ್ ಎಲ್ಲ ಇರ್ತದೆ ಅದರ ಮೇಲೆ. ಸೌತ್ ಇಂಡಿಯಾಕ್ಕೆ ಬಂದ್ರೆ ನಮಗೆ ಇವಾಗ ಗೊತ್ತಾಗ್ತಾ ಇದೆ. ಹೌದು, ಅಳಿವಿನಂಚಿನಲ್ಲಿರುವಂತಹ ಒಂದು ಕಲೆ ಅದು ಉಳಿತಾ ಇದೆ ಈಗ ಈ ಮೂಲಕ. ಹೌದು, ಇವಾಗ ಅದಕ್ಕೆ ಏನ್ ಮಾಡ್ತಾ ಇದ್ವಿ, ಈಗ ನಾವು ಸ್ಟಾರ್ಟ್ ಮಾಡಿದ್ದೀವಲ್ವಾ, ನಮ್ದು ವರ್ಕ್ ಅಲ್ಲಿ ಏನಿರ್ತದೆ ಸೌತ್ ಇಂಡಿಯನ್ ಟೆಂಪಲ್ ಡಿಸೈನ್ಸ್, ನಮ್ಮ ಡಿಸೈನ್ಸ್ ಏನಿದೆ ಅದು ನಮ್ಮ ಕಲ್ಚರ್ಗೆ ರಿಲೇಟೆಡ್, ಅದಕ್ಕೆ ಸಂಬಂಧಿರೋದು ಡಿಸೈನ್ಸ್ ನಾವು ಟೆರಕೋಟಾ ಜ್ಯುವೆಲ್ರಿ ಮೇಲೆ ತೊಗೊಂಡು ಬರ್ತಾ ಇದ್ದೀವಿ. ಹಾಗೆ ಸೆರಮಿಕ್ ವರ್ಕ್ಸ್ನೇ ಇದೆ. ಸೆರಮಿಕ್ ವರ್ಕ್ಸ್ಗೆ ನಾವು ಜನರಲಿ ನೋಡಿದ್ರೆ ಅದ್ರ ಮೇಲೆ ಏನು ಕಾರ್ವಿಂಗ್ಸ್ ಅದು ಇರಲ್ಲ, ರೆಗ್ಯುಲರ್ ಯೂಸ್ ಮಾಡೋದು. ನಾವು ಮಾಡಿರೋದು ಈ ಸೆರಮಿಕ್ ವರ್ಕ್ಸ್ ನೋಡಿದ್ರೆ ಅದ್ರ ಮೇಲೆ ನಾವು ಮಾಡೋದು ಕಾರ್ವಿಂಗ್ಸ್ ಹೇಗಿರ್ತಂದ್ರೆ ಇಂಡಿಯನ್ ಟ್ರೆಡಿಷನಲ್ ಕಾರ್ವಿಂಗ್ಸ್. ಹೌದು, ಅದಕ್ಕೆ ರಿಲೇಟೆಡ್ ವರ್ಕ್ಸ್ ಎಲ್ಲ ನೀವು ನೋಡಬಹುದು. ನೀವು ಏನು ಐಟಮ್ ನೋಡಿದ್ರು ಅದರಲ್ಲಿ ನಮ್ಮ ಟ್ರೆಡಿಷನ್ ಕಾಣಿಸ್ತಾ ಇರ್ತದೆ. ಈಗ ನಮ್ಮ ಈ ಯಕ್ಷಗಾನ ಮತ್ತೆ ಕರಾವಳಿಯ ಕಲೆಗಳನ್ನು ಎಲ್ಲ ಮಾಡಬಹುದು, ಎಲ್ಲ ಡಿಸೈನ್ಸ್ ಮಾಡಬಹುದು. ಆ ಬಗ್ಗೆ ಏನಾದ್ರೂ ಯೋಚನೆಗಳಿದೆಯಾ? ಇದೆ. ಇವಾಗ ನಾವು ಮಂಗಳೂರಲ್ಲೇ ಇದ್ದೀವಲ್ವಾ, ಅದಕ್ಕೆ ನೆಕ್ಸ್ಟ್ ನಾನು ಮಾಡೋದು ವರ್ಕ್ಸ್ ಎಲ್ಲ
ಮಂಗಳೂರು ಹೌದು. ಕಲೆ ಬಗ್ಗೆ ಮಾಡಬೇಕು ಅಂತ ನಾನು ಅದ್ರ ಬಗ್ಗೆನೇ ನಾನು ಯೋಚನೆ ಮಾಡ್ತಾ ಇರೋದು. ನಮ್ದು ಬ್ರ್ಯಾಂಡ್ ಕ್ಲೇ ಹೋಮ್ ಸೆರಮಿಕ್ ಆರ್ಟ್ ವರ್ಕ್ಸ್ ಅಂಡ್ ಟೆರಕೋಟಾ ಜ್ಯುವೆಲ್ರಿ ಇದೆ. ಇದರಲ್ಲಿ ನಾನು ಟೆರಕೋಟಾ ಜ್ಯುವೆಲ್ರಿ ಮಾಡ್ತೀನಿ, ಸೆರಮಿಕ್ ಆರ್ಟ್ ವರ್ಕ್ಸ್ ಮಾಡ್ತೀನಿ, ಅಂಡ್ ನಾನು ಅದು ಹೇಗೆ ಮಾಡಬೇಕು ಅಂತ ಇನ್ಸ್ಟ್ರಕ್ಟ್ನು ಮಾಡ್ತೀನಿ. ಆರಂಭದಲ್ಲಿ ನೀವು ತಗೊಳ್ತಾ ಇದ್ದಂತಹ ತರಬೇತಿಯಲ್ಲಿ ಯಾವೆಲ್ಲ ಡಿಸೈನ್ಗಳನ್ನ ಮಾಡ್ತಾ ಇದ್ರಿ? ಅದರಲ್ಲಿ ಏನಂದ್ರೆ ಕ್ಲಾಸಸ್ ಅಲ್ಲಿ ಹೇಳುವುದು ಆನಿಮಲ್ ಶೇಪ್ಸ್ ಹೇಗೆ ಮಾಡಬೇಕು, ಹ್ಯಾಂಡ್ ಬಿಲ್ಡಿಂಗ್ ಟೆಕ್ನಿಕ್ಸ್ ಅಂದರೆ ಯಾವ ಥರ ಅಂದರೆ ಒಂದು ಯಾವುದಾದ್ರೂ ಶೇಪ್ ಮಾಡಬೇಕಂದ್ರೆ ಹೇಗೆ ಮಾಡಬೇಕು ಅಂತ ತೋರಿಸ್ತಾರೆ. ಅವ್ರು ಬೇಸಿಕ್ ಟೆಕ್ನಿಕ್ಸ್ ಹೇಳ್ತಾರೆ. ಅದರಲ್ಲಿನೂ ನಮ್ದಿಂದ ಒಂದೊಂದು ಐಟಮ್ನು ಮಾಡಿಸ್ತಾ ಇರ್ತಾರೆ. ಅದು ನೋಡ್ಬಿಟ್ಟು ನಾವು ಪ್ರಾಕ್ಟೀಸ್ ಮಾಡಿ ಮತ್ತೆ ಅದು ಸೇಮ್ ಹಾಗೇ ಅಲ್ಲ, ಅದರಿಂದ ನೆಕ್ಸ್ಟ್ ಸ್ಟೆಪ್ಗೆ ಹೇಗೆ ತೊಗೊಂಡು ಹೋಗಬೇಕು ಅಂದರೆ ಅದು ನಮ್ಮ ಕ್ರಿಯೇಟಿವಿಟಿ. ಹೌದು, ಯಾರಾದ್ರೂ ಟೆಕ್ನಿಕ್ಸ್ ಹೇಳ್ತಾರೆ ಅಷ್ಟೇ. ಅದರದಿಂದ ನಾವು ಮುಂದೆ ಹೋಗಬೇಕು ಅಂದ್ರೆ ಅದು ನಮ್ಮ ಕ್ರಿಯೇಟಿವಿಟಿ ಇದ್ರೆ ಮಾತ್ರ ಆಗ್ತದೆ. ನಾವು ಥಿಂಕ್ ಮಾಡಬೇಕು ಡಿಸೈನ್ ಬಗ್ಗೆ. ಬಟ್ ಆ ಥಾಟ್ ಇವ್ರು ಹೇಳ್ತಾರೆ ಹೇಗೆ ಥಿಂಕ್ ಮಾಡಬೇಕು ಅಂತ ಇರೋದು ಶಿಕ್ಷಣ ಕೊಡೋದು ಅವರು. ಅಂದ್ರೆ ನೀವು ಈ ತರ ಥಿಂಕ್ ಮಾಡಿ ನೆಕ್ಸ್ಟ್ ಏನಂತ ಥಿಂಕ್ ಮಾಡಿದ್ರೆ ನಿಮ್ಗೆ ಇದು ಬರ್ತದೆ ಅಂತ. ಬಟ್ ಅದು ದಾರಿ ತೋರಿಸ್ತಾರೆ ಅವರಷ್ಟೇ, ನಾವು ಮುಂದೆ ಹೋಗ್ಬೇಕಾಗ್ತದೆ. ಹೌದು. ಈಗ ಒಂದು ಹವ್ಯಾಸಕ್ಕಾಗಿ ಆರಂಭಿಸಿದಂತಹ ಒಂದು ಕಲೆ ಇದು, ಅದು ಮುಂದೆ ಒಂದು ಆದಾಯದ ಮೂಲವಾಗಿ ಕೂಡ ಕಂಡುಕೊಳ್ಳಬಹುದು ಅಂತ ಒಂದು ಐಡಿಯಾ ಹೇಗೆ ಬಂತು ಮೇಡಮ್ ನಿಮಗೆ? ನಾನು ಇದು ಹಾಬಿಯಾಗಿ ಸ್ಟಾರ್ಟ್ ಮಾಡಿರೋದು. ಫ್ರೀ ಟೈಮಲ್ಲಿ ಮಾಡಿರೋದು ವರ್ಕ್ಸ್ ತೊಗೊಂಡು ಹೋಗಿ ಸ್ಟಾಲ್ಸ್ ಮಾಡ್ತಾ ಇದ್ದೀನಿ. ಫ್ರೀ ಟೈಮ್ ಇರುವಾಗ ವರ್ಕ್ಶಾಪ್ಸ್ ತೊಗೊಳ್ತಾ ಇದ್ದೀನಿ. ಈ ಥರ ಕಂಟಿನ್ಯೂ ಮಾಡಿ ಮತ್ತು ನಾನು ಪಾಟ್ರಿ ಜಾಯ್ನ್ ಆಗಿದ್ದೀನಿ. ಇದ್ರ ಜೊತೆ ಒಂದು ಪ್ರೈವೇಟ್ ಸ್ಟುಡಿಯೋ ಅಲ್ಲಿನೂ ನಾನು ಪಾಟ್ರಿ ಕ್ಲಾಸಸ್ ತೊಗೊಂಡಿದ್ದೀನಿ. ಅದರಲ್ಲಿ ಸೆರಮಿಕ್ ಆರ್ಟ್ ಕಲ್ತ್ಕೊಂಡಿದ್ದೀನಿ. ಇದೆಲ್ಲ ಅಂದರೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗಬೇಕು, ಇನ್ನು ಇಂಟ್ರೆಸ್ಟ್ ಮೇಲೆ ಇದು ಕಲಿಬೇಕು ಎಲ್ಲ ಕಲ್ತ್ಕೊಂಡಿದ್ಮೇಲೆ ಎಲ್ಲ ನಾನು ಮಿಕ್ಸ್ ಮಾಡಿಬಿಟ್ಟು ಒಂದು ಡಿಫ್ರೆಂಟ್ ಆಗಿ ರೆಡಿ ಮಾಡಬೇಕು. ಈಗ ಟೆರಕೋಟಾ ಜ್ಯುವೆಲ್ರಿ ಇದೆ, ಅದು ಒಂದು ಸೆಗ್ಮೆಂಟ್ ಆಯಿತು ನನಗೆ ಗೊತ್ತಿರೋದು. ನಾನು ಚೆನ್ನಾಗಿ ಮಾಡ್ತೀನಿ, ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ. ನೆಕ್ಸ್ಟ್ ಪಾಟ್ರಿ ಆ್ಯಂಡ್ ಸೆರಮಿಕ್ಸ್. ಹೌದು, ಸೆರಮಿಕ್ ವರ್ಕ್ಸ್ ಜನರಲಿ ಏನಂದರೆ ಸೆರಮಿಕ್ ವರ್ಕ್ಸ್ ಅಂದರೆ ನಮಗೆ ಇಂಡಿಯಾದಲ್ಲಿ ನೋಡಿದರೆ ಸೆರಮಿಕ್ ವರ್ಕ್ಸ್ ಆರ್ಟ್ ವರ್ಕ್ಸ್ ಬೇರೆ, ಅಂದರೆ ಫಂಕ್ಷನಲ್ ಪೀಸಸ್ ಆ್ಯಂಡ್ ಡೆಕೋರೇಟಿವ್ ಪೀಸಸ್ ಅಂತ ಸೆಪ್ರೇಟ್ ಮಾಡ್ತೀವಿ. ಫಂಕ್ಷನಲ್ ಪೀಸಸ್ ಅಂದರೆ ಮಗ್ಸ್, ಸೆರಮಿಕ್ ಬೌಲ್ಸ್ ಆ್ಯಂಡ್ ಪ್ಲೇಟ್ಸ್, ಇದೆಲ್ಲ ಫಂಕ್ಷನಲ್ ಪೀಸಸ್ ಅಂತ ಯುಟಿಲಿಟಿಗೆ ಯೂಸ್ ಆಗೋದು. ಅದೇ ಆರ್ಟ್ ವರ್ಕ್ಸ್ ಅಂದರೆ ನಾವು ಒಂದು ಸ್ಟ್ಯಾಟ್ಯೂಸ್ ಇಲ್ಲಾಂದರೆ ಚಿಕ್ಕ ಚಿಕ್ಕ ಗೊಂಬೆಗಳು ಆ ಥರ ಇರೋದು ಏನಾದರೂ ಡೆಕೋರೇಟಿವ್ ಪೀಸಸ್ ಥರ. ಇದರಲ್ಲಿ ಆರ್ಟ್ ವರ್ಕ್ಸ್ ಅಂದರೆ ಅದಕ್ಕೆ ಯೂಸ್ ಮಾಡಿರೋದು ಬಣ್ಣ ಏನಾದರೂ ಏನಿರ್ತದೋ ಅದು ಗ್ಲೇಸ್ ಅಂತ ಹೇಳ್ತೀವಿ. ಸೆರಮಿಕ್ಕಲ್ಲಿ ಗ್ಲೇಸ್ ಅಂತ ಕರೀತಾರೆ ಅದಕ್ಕೆ. ಆ ಗ್ಲಾಸ್ ಫಿನಿಶಿಂಗ್ ಬರಲಿಕ್ಕೆ ಯೂಸ್ ಮಾಡೋದು ಗ್ಲೇಸ್. ಅದು ವಿತ್ ಲೆಡ್ ಇರ್ತದೆ ಜನರಲಿ. ಔಟ್ಸೈಡ್ ಎಲ್ಲಿ ನೋಡಿದ್ರು ನೀವು ತುಂಬ ಕಾಸ್ಟ್ ಕೊಟ್ಟು ತೊಗೊಂಡಿದ್ರೆ ಏನಾದರೂ ಅದು ಲೆಡ್ ಫ್ರೀ ಇರಬಹುದು ಬಿಟ್ಟು ನಾರ್ಮಲ್ ಪ್ರೈಸ್ಗೆ ಸಿಗೋದಂತ ಏನು ಅದು ಫಂಕ್ಷನಲ್ ಪೀಸ್ ಆಗಬಹುದು, ಡೆಕೋರೇಟಿವ್ ಪೀಸ್ ಆಗಬಹುದು, ಜನರಲಿ ಲೆಡ್ ಇರ್ತದೆ ಅದರಲ್ಲಿ. ಅದಕ್ಕೆ ಲೆಡ್ ಫ್ರೀ ಇರೋದು ಗ್ಲೇಸ್ ಯೂಸ್ ಮಾಡಿಬಿಟ್ಟು ನಾವು ಫಂಕ್ಷನಲ್ ಆ್ಯಂಡ್ ಡೆಕೋರೇಟಿವ್ ಪೀಸ್ ಮಾಡಬೇಕು ಅಂತ. ಹೇಗೆ ಅಂದರೆ ಈಗ ನಾನು ಒಂದು ಪ್ಲೇಟ್ ತೊಗೊಂಡಿದ್ದೀನಿ, ಇಲ್ಲಾಂದರೆ ಒಂದು ಜಾರ್ ತೊಗೊಂಡಿದ್ದೀನಿ. ಅದು ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಪಿಕಲ್ಸ್ ಯೂಸ್ ಮಾಡ್ತೀವಿ, ಶುಗರ್ಗೆ ಯೂಸ್ ಮಾಡ್ತೀವಿ, ಜಾರ್ಸ್, ಪ್ಲೇಟ್ಸ್, ಸಾಲ್ಟ್ ಎಲ್ಲ ಪ್ಲೇಟ್ಸ್ ಆ್ಯಂಡ್ ಮಗ್ಸ್ ಇದೆಲ್ಲ. ಅದು ಅದ್ರ ಮೇಲೆ ಏನು ಡಿಸೈನ್ಸ್ ಇರಲ್ಲ, ಇದ್ರೆ ಸಣ್ಣ ಸಣ್ಣದು ಪೇಂಟಿಂಗ್ ವರ್ಕ್ಸ್ ಮಾಡ್ತಾರೆ, ಪೇಂಟಿಂಗ್ ವರ್ಕ್. ಹೌದು, ಆ ಥರ ಇರೋದೆಲ್ಲ ಇರ್ತದೆ. ಬಟ್ ನಮಗೆ ಆರ್ಟ್ ವರ್ಕ್ ಇದು ನೋಡಿದರೆ ಅದು ಸಪ್ರೇಟ್ ಕಾರ್ವಿಂಗ್ಸ್ ಆ್ಯಂಡ್ ಅದೆಲ್ಲ ಇರ್ತದೆ. ಅದು ನಾವು ತಿನ್ನಲಿಕ್ಕೆ ಅದಕ್ಕೆ ಯೂಸ್ ಮಾಡಲ್ಲ. ನಾವೇನು ಮಾಡಿದೆ ಅಂದರೆ ನನಗೆ ಒಂದು ಐಡಿಯಾ ಬಂತು, ಯಾಕೆ ಈ ಎರಡು ನಾನು ತಗೊಂಡು ಅಂದರೆ ಒಂದು ಬೌಲ್ ತೊಗೊಂಡಿದ್ರೆ ಅದು ಕಲಾತ್ಮಕವಾಗಿ ಕಾಣಿಸ್ಬೇಕು, ಅದ್ರ ಮೇಲೆ ಕಂಪ್ಲೀಟ್ ಕಾರ್ವಿಂಗ್ಸ್. ಅಂದರೆ ಅದು ನಾನು ಯೂಸ್ ಮಾಡ್ತಾ ಇಲ್ಲ ಅಂದರೆ ಕಬೋರ್ಡ್ ಒಳಗಡೆ ಇಡೋದು ಅವಶ್ಯಕತೆ ಇಲ್ಲ. ನಾವು ಓಪನ್ ಆಗಿ ಹಾಗೆ ಬಿಟ್ಟಿದ್ರು ಅದೊಂದು ಶೋ ಪೀಸ್ ಥರ ಕಾಣಿಸ್ತದೆ. ಆ್ಯಂಡ್ ಅದು 100% ಫುಡ್ ಸೇಫ್. ನಾವು ಅದರಲ್ಲಿ ಫುಡ್ನು ತಗೋಬಹುದು. ಈಗ ಜಾರ್ ಇದೆ, ಶುಗರ್ ಆರ್ ಕಾಫಿ ಪೌಡರ್ ಆರ್ ಸಾಲ್ಟ್ ಜಾರ್ ಇದೆ, ಚೆನ್ನಾಗಿ ಡಿಸೈನ್ ಮಾಡಿರೋದು ಜಾರ್ ಇರ್ತದೆ ನಮ್ಮ ಹತ್ರ, ನಾನು ಮಾಡೋದು. ಅದು ನೀವು ಬೇಕಂದ್ರೆ ಅದು ಓನ್ಲಿ ಶೋ ಪೀಸ್ ಪರ್ಪಸ್ ಆ ಥರ ಯೂಸ್ ಮಾಡಬಹುದು, ಇಲ್ಲ ಅಂದರೆ ಅದು ಫುಡ್ ಹಾಕ್ಕೊಂಡು ಯೂಸ್ ಮಾಡಬಹುದು. ಕಲರ್ ಎಲ್ಲ ಏನೂ ಆಗೋದಿಲ್ಲ, ಅದು 100% ಫುಡ್ ಸೇಫ್. ಅದು ಸೆರಮಿಕ್ಸ್ ಅಲ್ಲಿ ನಾನು ವರ್ಕ್ ಮಾಡೋದು ಆ ಥರ ಮಾಡ್ತಾ ಇದ್ದೀನಿ. ಅದು ತುಂಬ ಇಷ್ಟ ಆಯಿತು, ಒಳ್ಳೆ ರೆಸ್ಪಾನ್ಸ್ ಬಂತು. ಆ್ಯಂಡ್ ಅದು ಡಿಮಾಂಡ್ ಇದೆ, ಅದಕ್ಕೆ ಇದೆ, ಅದು ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಆ್ಯಂಡ್ ನೆಕ್ಸ್ಟ್ ನನಗೆ ಆರ್ಡರ್ಸ್ ಅದು ಮಾಡಲಿಕ್ಕೆ ತುಂಬ ಜನ ಕೇಳಿದರು ಮತ್ತು ತುಂಬ ಖುಷಿ ಆಯಿತು. ಈಗ ನಿಮ್ಮ ಜೊತೆ ಮಾಡುವಾಗ ಬೇರೆ ಯಾರಿರ್ತಾರೆ ಮೇಡಮ್? ಇದು ವರ್ಕ್ ಇದೆಲ್ಲ ನಂದು ಓನ್ ಸ್ಟುಡಿಯೋ, ಮನೆಯಲ್ಲೇ ನಾನು ಮಾಡ್ತೀನಿ ವರ್ಕ್. ಇದೆಲ್ಲ ನನ್ನ ಫ್ರೀ ಟೈಮಲ್ಲಿ ವರ್ಕ್ ಮಾಡೋದ್ರಿಂದ ನಾನು ವರ್ಕ್ ಏನಾದರೂ ಎಕ್ಸಿಬಿಷನ್ ಸ್ಟಾಲ್ಸ್ ಇರುವಾಗ ಆವಾಗ ಬೇಕಂದರೆ ನಾನು ಅಮೌಂಟ್ ಕೊಟ್ಟು
ಕೆಲಸ ಮಾಡಲಿಕ್ಕೆ ಹೆಲ್ಪರ್ಸ್ ತೊಗೊಳ್ತೀನಿ ನಾನು. ಬಟ್ ಉಳಿದಿರೋದು ಟೈಮಲ್ಲಿ ಕಂಪ್ಲೀಟ್ ವರ್ಕ್ ನಾನೇ ಮಾಡ್ಕೊಳ್ತೀನಿ. ಒಬ್ರೆ ಡಿಸೈನ್ ನಾನೇ ಫಸ್ಟ್ ಸ್ಕೆಚ್ ಮಾಡೋದ್ರಿಂದ ಸ್ಟಾರ್ಟ್ ಮಾಡಿಬಿಟ್ಟು ಫೈನಲ್ ಪ್ರಾಡಕ್ಟ್ ಸ್ಟಾಲ್ ಹತ್ರ ಹೋಗುವವರೆಗೆ ಕಂಪ್ಲೀಟ್ ವರ್ಕ್ ನಾನೇ ಮಾಡ್ಕೊಳ್ತೀನಿ. ಬೇರೆ ಅಂತೂ ಹೆಲ್ಪ್ಗೆ ಏನು ತೊಗೊಂಡಿದ್ದಿಲ್ಲ. ಅದಕ್ಕೆ ನನ್ನ ಹತ್ರ ಬಂದಿರೋದು ವರ್ಕ್ ಏನು ಬಂದ್ರೂ 100% ನನ್ನ ಕೈಯಲ್ಲೇ ರೆಡಿ ಆಗ್ತದೆ. ದೂರದ ಆಂಧ್ರದಿಂದ ಮಂಗಳೂರಿಗೆ ಬಂದಿದ್ದೀರಿ. ಮಂಗಳೂರಿನಲ್ಲಿ ಈ ನಿಮ್ಮ ಕೆಲಸಗಳಿಗೆ ಹೇಗೆ ಒಂದು ಸಹಕಾರ ದೊರೆಯಿತು? ಇಲ್ಲಿಯ ಜನತೆ ಹೇಗೆ ಅದನ್ನು ಒಪ್ಪಿಕೊಂಡ್ರು ಅಂತ ಹೇಳ್ತೀರಿ? ನಾನು ನಿಮಗೆ ಮುಂದೆ ಹೇಳಿದ್ದೀನಲ್ವ, ಅದೇ ನಾನು ಆಂಧ್ರ ಪ್ರದೇಶಲ್ಲಿ ರಾಜಮಂಡ್ರಿಯಿಂದ ಬಂದಿದ್ದೀನಿ. ನಮ್ಮದು ಕೋಸ್ಟಲ್ ರೀಜನ್, ಅದು ನಮಗೆ ವೈಜಾಗ್ ಹತ್ತಿರ ಆಗ್ತದೆ. ಮಂಗಳೂರು ವೆದರ್ ಹೇಗಿರ್ತದೆ ಸೇಮ್ ಹಾಗೆ, ಜನರು ಹಾಗೆ ಇರ್ತಾರೆ, ಫುಡ್ ಹ್ಯಾಬಿಟ್ಸ್ ಆಲ್ಮೋಸ್ಟ್ ಸೇಮ್ ಇರ್ತದೆ ನಮಗೇನು. ಅದರಿಂದ ನನಗೆ ಇದು ಮಂಗಳೂರೇನು ಪ್ರತ್ಯೇಕವಾಗಿ ಸೆಪರೇಟ್ ಅನಿಸಿಲ್ಲ, ಅದು ನನ್ನ ಊರ ಥರನೇ ಅನಿಸಿತ್ತು. ಸೇಮ್ ಅದು ನಮಗೆ ಬಟ್ಟೆ ತಗೊಂಡಿದ್ರೆ ನಾವು ಕಾಟನ್ ಜಾಸ್ತಿ ಯೂಸ್ ಮಾಡ್ತೀವಿ. ಈಗ ನನ್ನ ವಿಷಯಕ್ಕೆ ಬಂದರೆ ನಾನು ಯಾಕೆ ಟೆರಕೋಟಕ್ಕೆ ಪ್ರಿಫರೆನ್ಸ್ ಕೊಟ್ಟಿದ್ದೀನಿ ಅಂದರೆ, ಆ ಟೈಮಲ್ಲಿ ನನಗೆ ಕನ್ವಿನಿಯೆಂಟ್ ಕಾಟನ್ ಸ್ಯಾರೀಸ್ ಆ್ಯಂಡ್ ಕಾಟನ್ ಡ್ರೆಸ್ಸಸ್ ಅದು ನನಗೆ ಮ್ಯಾಚ್ ಆಗೋದು ಜಾಸ್ತಿ. ಅಂದರೆ ನ್ಯಾಚುರಲ್ ಫೈಬರ್ದಿಂದ ಬಂದಿರೋದು ಬ್ಯಾಂಬೂ ಕಾಟನ್, ನೆಕ್ಸ್ಟ್ ಸಿಲ್ಕ್ ಬಟ್ಟೆ ಏನಿದೆ ಅದು, ಇದು ಎಥ್ನಿಕ್ ವೇರ್ ಅಂತ ಹೇಳ್ತೀವಲ್ವ, ಇದಕ್ಕೆ ಕಂಪ್ಯಾಟಿಬಿಲಿಟಿ ಇರೋದು ತುಂಬ ಚೆನ್ನಾಗಿ ಕಾಣಿಸೋದು ಟೆರಕೋಟಾ ಜ್ಯುವೆಲ್ರಿ. ಅದಕ್ಕೆ ಕಾಂಬಿನೇಷನ್ ಅದು ಫಸ್ಟ್ ನಾನು ಅದಕ್ಕೆ ಪ್ರಿಫರ್ ಮಾಡಿರೋದು. ಅದರದ್ದು ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ, ನಾನು ಹಾಕೊಂಡಿದ್ರೆ ಚೆನ್ನಾಗಿದೆ, ಅಪ್ರಿಷಿಯೇಟ್ ಮಾಡ್ತಾ ಇದ್ರು, ಎಲ್ಲರೂ ಕೇಳ್ತಾ ಇದ್ರು. ಅದು ಯಾಕೆ ನಾನು ಎಲ್ಲರಿಗೆ ಕಲಿಸ್ಬೇಕು, ನಾನು ವರ್ಕ್ಶಾಪ್ಸ್ ಸ್ಟಾರ್ಟ್ ಮಾಡಿ ಎಲ್ಲರಿಗೆ ಹೇಳ್ತಾ ಬಂದಿರೋದು. ಇವಾಗ ಇಲ್ಲಿ ಬಂದ ಮೇಲೆ ನಾನು ನೋಡಿದೆ, ಇಲ್ಲಿ ತುಂಬ ಚೆನ್ನಾಗಿ ಡ್ರೆಸ್ಅಪ್ ಆಗ್ತಾರೆ ಎಲ್ಲರೂ. ಟೆಂಪಲ್ಸ್ ಹತ್ರ ನೋಡಿದ್ರೆ, ಕಾಲೇಜ್ ಸ್ಟೂಡೆಂಟ್ಸ್ ನೋಡಿದ್ರೆ, ಇವರೆಲ್ಲ ಜಾಸ್ತಿ ಯೂಸ್ ಮಾಡೋದು ಬ್ಯಾಂಬೂ ಕಾಟನ್ ಮೆಟೀರಿಯಲ್, ನೆಕ್ಸ್ಟ್ ಸಿಲ್ಕ್. ಟ್ರೆಡಿಷನಲ್ ವೇರ್ಗೆ ಹತ್ತಿರ ಇರೋದು ಇರ್ತದೆ, ವೆಸ್ಟರ್ನ್ಗೆ ಬೇಕಂತ ಇರೋದು. ಬಟ್ ಮೇನ್ ಏನಂದ್ರೆ ಬಟ್ಟೆ ಬಂದು ಕಾಟನ್, ಈ ಬೇಸ್ ಇರ್ತದೆ, ಎಥ್ನಿಕ್ ವೇರ್ ಇರ್ತದೆ ಜಾಸ್ತಿ ಇವ್ರದೆಲ್ಲ. ಇದರಿಂದ ನನಗೆ ಏನು ಅನಿಸಿತ್ತು ಅಂದರೆ, ಇಲ್ಲಿ ಜನರಿಗೆ ಇನ್ನೂ ಗೊತ್ತಿಲ್ಲ, ಇಲ್ಲಿ ಅಷ್ಟು ಟೆರಕೋಟಾ ಜ್ಯುವೆಲ್ರಿ ಬಗ್ಗೆ ಅಷ್ಟು ಗೊತ್ತಿಲ್ಲ, ಅವೇರ್ನೆಸ್ ಇಲ್ಲ. ಇಲ್ಲಿ ಬಂದಮೇಲೆ ನಾವು ಫಸ್ಟ್ ಒಂದು ಸ್ಟಾಲ್ ಮಾಡಿದ್ದೀವಿ, ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ಮಂಗಳೂರಲ್ಲಿ ಜನ ಬೇಗ ಒಪ್ಪಿಕೊಂಡ್ರು. ಹೌದು, ತುಂಬಾ ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿದ್ರು. ತುಂಬಾ ಇಲ್ಲಿ ಜನರಿಗೆ ಏನಂದ್ರೆ ಕಳೆ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್, ಗೌರವ ಕೂಡ ಇದೆ. ಹೌದು, ಇಲ್ಲಿ ತುಂಬ ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿದ್ರು. ನನಗೆ ಹೇಗಿರ್ತದೆ ಇಲ್ಲಿ ಯಾರಿಗೂ ಗೊತ್ತಿಲ್ಲಲ್ವ, ಫಸ್ಟ್ ಟೈಮ್ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಹೇಗಿರ್ತದೆ ಅಂತ ಅನ್ಕೊಂಡಿದ್ದೀನಿ. ಬಟ್ ತುಂಬ ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿದ್ದು, ತುಂಬ ಖುಷಿ ಆಯಿತು ಈ ವಿಷಯದಲ್ಲಿ. ಈಗ ಬಿಡುವಿನ ವೇಳೆಯನ್ನು ಯಾವ ರೀತಿ ಅದನ್ನು ಸದುಪಯೋಗ ಪಡಿಸಿಕೊಳ್ಬಹುದು ಅಂತ ಹೇಳ್ತೀರಿ ನೀವು? ಒನ್ಸ್ ಮ್ಯಾರೇಜ್ ಆಗಿದ್ಮೇಲೆ, ಫ್ಯಾಮ್ಲಿ ಸ್ಟಾರ್ಟ್ ಮಾಡಿದ್ಮೇಲೆ ಬರ್ಡನ್ಸ್ ಜಾಸ್ತಿ ಆಗ್ತದೆ ಲೇಡೀಸ್ಗೆ. ಅದು ಒಂದು ಪ್ರಾಬ್ಲಮ್. ಮನೆಯಲ್ಲೇ ಇದ್ದವರು, ಜಾಬ್ ಮಾಡೋರ್ದು ವಿಷಯ ತೆಗೆಸಿದ್ರೆ, ನಾವು ಮನೆಯಲ್ಲಿ ಇದ್ದು ಮಕ್ಕಳು ನೋಡಿಕೊಂಡು ಫ್ಯಾಮಿಲಿ ನೋಡ್ಕೊಂಡಿದ್ದವ್ರಿಗೆ ಫ್ರೀ ಟೈಮ್ ಸಿಗೋದು ಕಷ್ಟನೇ. ಹೌದು. ಬಟ್ ಆ ಟೈಮಲ್ಲಿ ಫುಲ್ ಡೇ ವರ್ಕ್ ಮಾಡಿದ್ರು ಮಧ್ಯಾಹ್ನ ಟೈಮಲ್ಲಿ ಅಡಿಗೆ ಆಗಿದ್ಮೇಲೆ 12 o'clock or 1 o'clock to 4 o'clock ಮಕ್ಕಳ ಸ್ಕೂಲಿಂದ ಬರೋದು ಟೈಮ್ವರೆಗೆ ನಮಗೆ 3 to 4 hours ಮಾತ್ರ ಖಂಡಿತ ಸಿಗೋದು ಟೈಮ್. ಅದರಲ್ಲಿ ಮೇ ಬಿ 1 hour ರೆಸ್ಟ್ ತೊಗೊಂಡು ಉಳಿದಿರೋದು ಟೈಮಲ್ಲಿ ನಿಮಗೆ ಏನು ಹಾಬಿ ಇದ್ರೂ, ಯಾವುದೋ ಒಂದು, ಇದೂನೇ ಅಂತ ಅಲ್ಲ, ಯಾವುದಿದ್ರೂ ನಿಮ್ಗೆ ಏನು ಇಷ್ಟ ಆಗ್ತದೋ ಅದು. ನಮ್ಗೆ ಏನೂ ಬರೋದಿಲ್ಲ, ಏನೂ ಟ್ರೈ ಮಾಡಿಲ್ಲ ಅಂದರೆ ಏನಾದರೂ ಹಾಡೋದು, ಮ್ಯೂಸಿಕ್ ಏನಾದರೂ ಬರ್ತದೆ, ಅದೂ ಇಲ್ಲ. ಚೆನ್ನಾಗಿ ಅಡುಗೆ ಮಾಡ್ತೀರಾ, ಅದು ಒಂದು ಹಾಬಿನೇ. ನೀವು ಮತ್ತು ಹೊಸ ರೆಸಿಪಿ ಟ್ರೈ ಮಾಡಿ. ಇಲ್ಲ ಸ್ಟಿಚಿಂಗ್ ನಿಮ್ಗೆ ಅದು ಬರ್ತದ, ಕಲೀಲಿಕ್ಕೆ ಹೋಗ್ತೀರಾ, ಆ ಟೈಮಲ್ಲಿ ಹೋಗಿ ಯಾವುದೋ ಒಂದು ಹಾಬಿ ಡೆವಲಪ್ ಮಾಡ್ಕೊಳ್ಳಿ. ಆ ಟೈಮ್ನು ಸ್ವಲ್ಪ 2 hours ಯುಟಿಲೈಸ್ ಮಾಡ್ಕೊಂಡು ಅದು ಸ್ಟಾರ್ಟ್ ಮಾಡಿದರೆ ಅದು ರೆಗ್ಯುಲರ್ ಪ್ರಾಕ್ಟೀಸ್. ಹೌದು. ನೀವು 1 month 2 months ಕೋರ್ಸ್ ಜಾಯ್ನ್ ಆಗಲಿಕ್ಕೆ ಇಲ್ಲ, ಜಸ್ಟ್ 1 week ಕಲ್ತ್ಕೊಳ್ಳಿ, ಬೇಸಿಕ್ ಟೆಕ್ನಿಕ್ಸ್ ಕಲ್ತ್ಕೊಳ್ಳಿ. ಔಟ್ಸೈಡ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ, ಇದು ಯಾಕೆ ಹೇಳ್ತಾ ಇದ್ದೀನಿ, ನಾನು ಹಾಗೆ ಮಾಡಿದ್ದೀನಿ. ನಾನು ಮನೆ ಬಿಟ್ಟು ಹೊರಗಡೆ ಜಾಸ್ತಿ ಹೋಗಿ ಬರಲಿಕ್ಕೆ ನನಗೆ ಟೈಮ್ ಸಿಗಲಿಲ್ಲ. ಅದೇ ಟೈಮಲ್ಲಿ ನಾನು ಏನು ಮಾಡಿದ್ದೀನಿ ಅದನ್ನೇ ಹೇಳ್ತಾ ಇದ್ದೀನಿ. ಬಟ್ ಮನೆಗೆ ಬಂದ ಮೇಲೆ ಪ್ರಾಕ್ಟೀಸ್ ಮಾಡಿ. ಡೇ ಎಲ್ಲ ಉಳಿದಿದ್ದವರು ಮಾಡ್ತಾ ಇರಬಹುದು, ನಾವು ಅವ್ರದಿಂದ ಕಾಂಪಿಟೇಷನ್ ಬೇಡ. ಅವ್ರು 3 months ಕಲ್ತ್ಕೊಂಡಿದ್ದು ನಾವು 6 months ಕಲ್ತ್ಕೋಬಹುದು. ಬಟ್ ರೆಗ್ಯುಲರ್ ಪ್ರಾಕ್ಟೀಸ್ ಇರಬೇಕು. ಅದೇನಂದರೆ ನಾವು ಸ್ಲೋ ಆಗಿ ಪ್ರಾಕ್ಟೀಸ್ ಮಾಡ್ತಾ 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 ಹೋಗಿದ್ರೆ ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಬರ್ತದೆ. ಆ ಕಾನ್ಫಿಡೆನ್ಸ್ ಬಂದ ಮೇಲೆ ನಾವು ಮುಂದೆ ಹೋಗಬಹುದು. ಆಟೋಮೆಟಿಕಲಿ ನಮಗೆ ಟೈಮ್ ಸಿಗ್ತದೆ ಆಮೇಲೆ. ಯಾಕೆಂದ್ರೆ ನಾವು ಒಂದಲ್ಲಿ ಪರ್ಫೆಕ್ಟ್ ಆಗಿದ್ವಿ ಅಂತ ನಮ್ಗೆ ಗೊತ್ತಾಗಿದ್ಮೇಲೆ ನಾವು ಏನಾದ್ರೂ ಸ್ಟಾರ್ಟ್ ಮಾಡಬೇಕು. ಏನು ಕಲ್ತ್ಕೊಂಡಿದ್ರು
ಅದರಲ್ಲಿ ಮುಂದೆ ಹೋಗಬೇಕು, ನೆಕ್ಸ್ಟ್ ಏನು ಅಂತ ನಮಗೆ ನಾವೇ ಯೋಚನೆ ಮಾಡ್ತೀವಿ. ಆ ಫ್ರೀ ಟೈಮ್ ಒಂದು 1 or 2 hours ನಮಗೆ ಯಾವುದೋ ಒಂದು ಹಾಬಿ ಮೇಲೆ ಇಟ್ಟಿದ್ರೆ ಏನಂದರೆ ನಾವು ಥಿಂಕ್ ಮಾಡ್ತೀವಿ, ಅದು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಳ್ಲಿಕ್ಕೆ ಆಗ್ತದೆ. ಈಗ ಹೊಸದಾಗಿ ಇದನ್ನು ಕಲಿಯುವವರಿಗೆ ಯಾವ ರೀತಿ ಇದನ್ನು ಕಲಿಬಹುದು ಮೇಡಮ್? ಈಗ ಮಂಗಳೂರಲ್ಲಿ ಅಂತಹ ವ್ಯವಸ್ಥೆಗಳೆಲ್ಲ ಇದೆಯಾ, ಹೇಗೆ? ಇದೆ ರೀ. ಕ್ಲಾಸಸ್ ತೊಗೊಳ್ತಾ ಇದ್ದೀನಿ, ವರ್ಕ್ಶಾಪ್ಸ್ ಎಲ್ಲ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇದ್ದವ್ರು ನನಗೆ ಅಪ್ರೋಚ್ ಆಗ್ತಾ ಇದ್ರು. ಆ್ಯಂಡ್ ಸ್ಕೂಲ್ಸ್ದಿಂದನೂ ತುಂಬ ಎಂಕ್ವೈರೀಸ್ ಬಂತು. ಆ್ಯಂಡ್ ಕ್ಲಾಸಸ್ನು ತೊಗೊಳ್ತಾ ಇದ್ದೀನಿ ಇವಾಗ. ವರ್ಕ್ಶಾಪ್ಸ್ ಅಂದರೆ ನನಗೆ ಕಂಟಿನ್ಯೂಸ್ ಬರಲಿಕ್ಕೆ ಆಗಲ್ಲ, 1 week ಕ್ಲಾಸಸ್ ತೊಗೊಳ್ಲಿಕ್ಕೆ ಆಗಲ್ಲ ಅಂತ ಇದ್ದವ್ರಿಗೆ 1 day ವರ್ಕ್ಶಾಪ್ಸ್ನ ತೊಗೊಳ್ತಾ ಇದ್ದೀವಿ. ವೆನ್ಯೂ ಏನಂದರೆ ನಮಗೆ ಪ್ಲೇಸ್ ಇಷ್ಟು ಜನ ಆಗಿದ್ರು ಅಂತ ಗೊತ್ತಾಗಿದ್ಮೇಲೆ ವೆನ್ಯೂ ಡಿಸೈಡ್ ಮಾಡಿಕೊಂಡು ರೆಂಟ್ಗೆ ತಗೊಂಡು ಅವ್ರಿಗೆ ಕ್ಲಾಸಸ್ ತಗೊಳ್ತಾ ಇದ್ದೀನಿ. ಒಳ್ಳೆ ರೆಸ್ಪಾನ್ಸ್ ಬಂತು, ಅದರಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ಫೀಡ್ಬ್ಯಾಕ್ನು ಬಂತು. ಅದು ಈಗ ಈ ಕ್ಲೇ ವರ್ಕ್ ಇನ್ಸ್ಟ್ರಕ್ಟರ್ ನೀವು, ಈಗ ಅದರ ಕೆಲಸಗಳನ್ನ ಮಾಡುವಾಗ ಯಾವ ರೀತಿ ಅದನ್ನ ಹೇಳಿಕೊಡ್ತೀರಿ ಮತ್ತು ಎಷ್ಟು ಸೆಷನ್ಗಳು ಬೇಕಾಗ್ತದೆ ಅದನ್ನ ಕಲೀಲಿಕ್ಕೆ ಅಂತೇಳಿ? ಸೆಷನ್ಸ್ ಅಂದರೆ ಕಂಪ್ಲೀಟ್ ಒಂದು ಕೋರ್ಸ್ ಥರ ಕಲಿಬೇಕು ಅಂದರೆ ಟೆರಕೋಟಾ ಜ್ಯುವೆಲ್ರಿ ಕಲಿತ್ಕೋಬೇಕು ಅಂದರೆ ಒಂದು 7 days ಬೇಕಾಗ್ತದೆ. ಮಿನಿಮಮ್ 20 to 24 hours ಪ್ರಾಕ್ಟೀಸ್ ಮಾಡಿದರೆ ಮಿನಿಮಮ್ ಬೇಸಿಕ್ ಟೆಕ್ನಿಕ್ಸ್ ಕಲೀಲಿಕ್ಕೆ ಅವ್ರು ಪರ್ಫೆಕ್ಟ್ ಆಗ್ತಾರೆ. ಮತ್ತು ಅವ್ರು ಪ್ರಾಕ್ಟೀಸ್ ಮಾಡಬೇಕು. ನಾವು ಹೇಳಿರೋದು ಮನೆಗೆ ಹೋಗಿ ಅದೇ ಹೇಳಿದಿನಲ್ವ ನಿಮಗೆ, ಅಂದರೆ ಡೇ ಬೈ ಡೇ ಇಂಪ್ರೂವ್ಮೆಂಟ್ ಇರಬೇಕು. ನಮ್ಮ ಇಂಪ್ರೂವ್ಮೆಂಟ್ ನಮಗೆ ಗೊತ್ತಿರ್ತದೆ. ಅಂದರೆ ಹಿಂದಿನ ದಿನ ಹೇಗೆ ಮಾಡಿದ್ದೀವಿ, ನೆಕ್ಸ್ಟ್ ಡೇ ಹೇಗೆ ಮಾಡಿದ್ದೀವಿ, ಬೇರೆ ಯಾರು ಹೇಳೋದು ಅವಶ್ಯಕತೆ ಇಲ್ಲ. ನಮ್ದು ವರ್ಕ್ಸ್ ನಾವು ನೋಡ್ಕೊಂಡಿದ್ರೆ ಗೊತ್ತಾಗೋದು. ಫಸ್ಟ್ ಡೇ ಯಾರಿಗೂ ಬರೋದಿಲ್ಲ. ನಾನು ಕ್ಲಾಸ್ಗೆ ಹೋಗಿದ್ದೀನಲ್ವ, ನೆಕ್ಸ್ಟ್ ಡೇನೇ ನಾನು ರೆಡಿ ಮಾಡಬೇಕು, ಸೇಲ್ ಮಾಡಬೇಕು ಅಂದರೆ ಅದು ಆಗೋದಿಲ್ಲ. ನಿಮ್ಮ ಪ್ರಾಕ್ಟೀಸ್ ಮೇಲೆ ಡಿಪೆಂಡ್ ಆಗಿರ್ತದೆ. ನೀವು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿದರೆ ಮೇ ಬಿ 3 months to 6 months ಅಲ್ಲಿ ನಿಮಗೆ ಅದು ಪರ್ಫೆಕ್ಷನ್ ಬರ್ತದೆ. ಅದು ಚೆನ್ನಾಗಿ ಅನಿಸ್ತದೆ. ನೀವು ಫಸ್ಟ್ ಗಿಫ್ಟ್ ಥರ ಕೊಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅವ್ರಿಗೆ ಕೊಟ್ಟಿದ್ರೆ ಅವರೇ ಹೇಳ್ತಾರೆ ತುಂಬ ಚೆನ್ನಾಗಿದೆ ಅಂತ. ಅವ್ರು ಹಾಕೊಂಡು ಹೊರಗಡೆ ಹೋಗಿದ್ರೆ ನೀವು ಸಕ್ಸಸ್ ಆಗಿದ್ದೀರಾ ಅಂತ ಅರ್ಥ. ಆ ಮೂಲಕ ಕೂಡ ಅದನ್ನು ಸಕ್ಸಸ್ ಮಾಡಿ ಅಷ್ಟೇ. ಅದು ಅವರು ಇಷ್ಟದ ಮೇಲೆ, ಯಾಕೆಂದರೆ ಇದು ಟೆರಕೋಟಾ ಜ್ಯುವೆಲ್ರಿ ಅಂತ ಇರೋದು ಮಣ್ಣಿಂದ ಮಾಡಿರೋದು ಆಭರಣಗಳು. ಹೌದು. ನಾವು ಗೋಲ್ಡ್ ರಿಪ್ಲೇಸ್ ಮಾಡಿಬಿಟ್ಟು ಆಭರಣಗಳು ಹಾಕೋಬೇಕು. ಅಂದರೆ ನೀವು ಚಿನ್ನ ಒಂದು ₹1,00,000 ಕೊಟ್ಟು ತಗೊಳ್ಳೋದು, ಇಲ್ಲಾಂದ್ರೆ ₹1,000 ಖರ್ಚು ಮಾಡಿ ತಗೊಂಡೋದು. ಆ ಆಭರಣಗಳನ್ನು ನಾವು ರಿಪ್ಲೇಸ್ ಮಾಡಬೇಕು ಅಂದ್ರೆ ನೀವು ಮಣ್ಣು ಕೊಟ್ಬಿಟ್ಟು ಇದು ತಗೊಂಡು ಹಾಕೊಳ್ಳಿ ಅಂದ್ರೆ ಯಾರು ಹಾಕೊಳ್ತಾರೆ? ಹೌದು, ಇಲ್ಲ ಅಲ್ವಾ? ಅದಕ್ಕೆ ನಾವೇನ್ ಮಾಡ್ತೀವಿ, ಚೆನ್ನಾಗಿ ಅಂದ್ರೆ ನೀವು ರಿಪ್ಲೇಸ್ ಮಾಡೋದಷ್ಟು ಖುಷಿಯಾಗಿ ಅವರು ಗೋಲ್ಡ್ ಸೈಡ್ ಇಟ್ಬಿಟ್ಟು ನಾವು ಕೊಟ್ಟಿರೋದು ಆಭರಣಗಳು ಖುಷಿದಿಂದ ಹಾಕೋಬೇಕು. ಮಣ್ಣಿನ ಆಭರಣಗಳನ್ನ ಅಷ್ಟೇ. ಅದು ಹಾಕೋಬೇಕು ಅಂದ್ರೆ ಸೇಮ್ ಇಂಪಾರ್ಟೆನ್ಸ್ ಕೊಡಬೇಕು ಅವರು. ಹೌದು, ನಾನು ಇಷ್ಟು ಖುಷಿದ ಮೇಲೆ ಹಾಕೊಳ್ತಾ ಇದ್ದೀನಿ ಅಂದ್ರೆ ನನಗೆ ಗೋಲ್ಡ್ ಬೇಡ, ನಾನು ಮಣ್ಣಿಂದ ಬಂದಿರೋದು ಹಾಕೊಳ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ ಅದರಲ್ಲಿ ಅಷ್ಟು ಕಂಪ್ಲೀಟ್ ಆಗಿ ಆ ವರ್ಕ್ ಹಾಗೆ ಇರಬೇಕು ಮಾಡೋದು. ಅದು ಹೇಗೆ ಪರ್ಫೆಕ್ಷನ್ ಬರ್ತದೆ ಅಂದ್ರೆ ಪ್ರಾಕ್ಟೀಸ್. ಎಲ್ಲರೂ ಪ್ರಾಕ್ಟೀಸ್ ಮಾಡಿದ್ರೆ ಅಚೀವ್ ಮಾಡಬಹುದು, ಅದು ತೊಂದರೆ ಇಲ್ಲ. ಆಗ ನೀವು ಹೇಳಿದ್ರೆ ಇದೊಂಥರ ಮೆಡಿಟೇಷನ್ ಇದ್ದ ಹಾಗೆ ಅಂತ ಹೇಳಿ. ಇದು ಕ್ಲೇ ವರ್ಕ್ ಏನಿದ್ರು ನೋಡಿ, ನಾವು ಚಿಕ್ಕ ಏಜ್ ಇಂದ ಎಲ್ಲರೂ ಮಣ್ಣಲ್ಲಿ ಆಟ ಆಡ್ಕೊಂಡು ಬಂದಿದ್ದವ್ರೆ. ಹೌದು, ಏಜ್ ನಾವು ದೊಡ್ಡದಾಗ್ತಾ ಇರುವಾಗ ಮಣ್ಣಿಗೆ ಸ್ವಲ್ಪ ದೂರ ಆಗ್ತಾ ಇರ್ತೀವಿ, ಏನೋ ಟಚ್ ಮಾಡಲ್ಲ, ಗಲೀಜು ಅಂತ ಬಿಡ್ತೀವಿ. ಅದು ಟೆರಕೋಟಾ ಜ್ಯುವೆಲ್ರಿ ಆಗಬಹುದು, ಇಲ್ಲ ಅಂದ್ರೆ ಕ್ಲೇ ವರ್ಕ್ ಮಾಡೋದಾಗಬಹುದು, ಇಲ್ಲ ಅಂದ್ರೆ ಸೆರಾಮಿಕ್ ವರ್ಕ್ ಆಗಬಹುದು. ಮೇನ್ ಬಂದಿರೋದು ಮಣ್ಣದಿಂದ, ಭೂಮಿದಿಂದ ಬಂದಿರೋದು. ನಾವು ಅದು ಟಚ್ ಮಾಡಿದ್ರೆ ಅದು ಫೀಲ್ ಒನ್ಸ್ ನೀವು ಮುಟ್ಟಿ ನೋಡಿ ಆವಾಗ ಗೊತ್ತಾಗ್ತದೆ. ಅದೇನಂದ್ರೆ ಹೇಳಿರ್ತಕ್ಕಂಥ ಅನುಭವಿಸಬೇಕು. ಒನ್ಸ್ ನಾವು ಅದು ಟಚ್ ಮಾಡಿ ವರ್ಕ್ ಇವನ್ ಏನು ಇಲ್ಲ, ಅದ್ರ ಮಣ್ಣಿನಿಂದ ನಾವು ಮುಟ್ಟಿ ಆಟ ಆಡ್ತರ ಮಾಡಿದ್ರು ತುಂಬಾ ಖುಷಿ ಆಗ್ತದೆ. ಅದರಿಂದ ನಿಮ್ಗೆ ಟೆನ್ಷನ್ಸ್ ಏನು ಇರಲ್ಲ, ಸ್ಟ್ರೆಸ್ ಎಲ್ಲ ಒಂದೇ ಸಲ ಹೋಗ್ತದೆ. ಇವನ್ ನೀವು ಒಂದು 2-3 hours ಮನದಿಂದ ಆಟಾಡಿದ್ರೆ, ಹೌದು, 2-3 hours ಅಲ್ಲಿ ನಿಮ್ಗೆ ಎಲ್ಲ ಕೂಲ್ ಆಗ್ತೀರಾ. ಈಗ ಮೇಡಮ್, ಬೇರೆ ಬೇರೆ ಪ್ರದೇಶಗಳಿಗೆ ಟ್ರಾನ್ಸ್ಫರ್ ಆಗ್ತಾ ಅದರ ಜೊತೆಗೆ ಈ ಬ್ಯುಸಿ ಶೆಡ್ಯೂಲಲ್ಲಿ ಇದನ್ನು ಕಲಿಯೋದು, ಮತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಆಗುವಾಗ ಖಂಡಿತ ಇದೆಲ್ಲವನ್ನ ಮತ್ತೆ ಅಲ್ಲಿ ಹೋಗಿ ಜೋಡಿಸುವಂತಹ ಕೆಲಸ, ಇದನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀರಿ. ಇದಕ್ಕೆ ನಿಮ್ಮ ಮನೆಯವರ ಸಪೋರ್ಟ್ ಹೇಗಿದೆ ಮೇಡಮ್? ಅದು ತುಂಬಾ ಸಪೋರ್ಟ್ ಇದೆ. ನಿಮ್ಮ ಮನೆಯವ್ರ ಸಪೋರ್ಟ್ ಇದೆ, ನನ್ನ ಮಗ ಸಪೋರ್ಟ್ ತುಂಬಾ ಸಪೋರ್ಟ್ ಮಾಡ್ತಾರೆ. ನಾನು ಕಲಿಯುವಾಗನೂ ಏನಾದ್ರು ಕಲ್ತ್ಕೊಂಡ್ಲಿಕ್ಕೆ ಹೋಗುವಾಗನೂ ಅವ್ರಿಗೆ ನಾನು ಸಾಕಷ್ಟು ಟೈಮ್ ಕೊಡ್ಲಿಕ್ಕೆ ಆಗಿಲ್ಲ, ಸುಮಾರು ಟೈಮ್ಸ್. ಬಟ್ ತುಂಬಾ ಸಪೋರ್ಟ್ ಮಾಡಿದ್ರು. ಯಾವಾಗ್ಲೂ ನನಗೆ ಡಿಸ್ಟರ್ಬ್ ಮಾಡಲ್ಲ, ಅಂಡ್ ವರ್ಕ್ ಮಾಡ್ತಾ ಇರುವಾಗ ಯಾವಾಗ ಡಿಸ್ಟರ್ಬ್ ಮಾಡಲ್ಲ. ಯಾಕೆಂದ್ರೆ ನನ್ನ ವರ್ಕ್ ಪ್ಲೇಸ್ ಬಂದು ನನ್ನ ಮನೆ, ಅದನ್ನೇ ನನ್ನ ವರ್ಕ್ ಪ್ಲೇಸ್ ಆಗ್ತದೆ. ನಾನು ಫಸ್ಟ್ ಮಾರ್ನಿಂಗ್ ನನ್ನ ಕೆಲಸಗಳು ಏನಿರ್ತದೆ ಅದೆಲ್ಲ 10:30-11 ಮುಗಿಸ್ಕೊಳ್ತೇನೆ. ಮುಗಿಸ್ಕೊಂಡಿದ್ಮೇಲೆ ಇರುವುದು ಫ್ರೀ ಟೈಮ್ ಏನಿರ್ತದೆ ಅದು 11-11:30 ವರ್ಕ್ ಸ್ಟಾರ್ಟ್ ಮಾಡಿದ್ರೆ, ಆವಾಗದಿಂದ ನನಗೆ ಈವ್ನಿಂಗ್ ಮಗ ಸ್ಕೂಲಿಂದ ಬರೋದು ಟೈಮ್ವರೆಗೆ ನನಗೆ ಫ್ರೀ ಟೈಮ್ ಇರ್ತದೆ.
ಅವನ ಟ್ಯೂಷನ್ಗೆ ಹೋಗಿದ್ರೆ ಅದು ಸ್ವಲ್ಪ ಫ್ರೀ ಟೈಮ್ ಸಿಗ್ತದೆ. ಅದು ನನ್ನ ಕನ್ವೀನಿಯನ್ಸ್ ಮೇಲೆ ನಾನು ವರ್ಕ್ ಮಾಡ್ತೀನಿ. ಪರ್ಟಿಕ್ಯುಲರ್ ಟೈಮ್ ಅಂತೂ ಇರಲ್ಲ ನನಗೆ. ಯಾವಾಗ ಫ್ರೀ ಟೈಮ್ ಇರ್ತದೆ ಆವಾಗ ವರ್ಕ್ ಮಾಡ್ತೀನಿ, ಆವಾಗ ಜೋಡಿಸ್ಕೊಳ್ತೀನಿ ಅಷ್ಟೇ. ಅದಕ್ಕೆ ನಾನು ಆಕ್ಚುಲಿ ಚೂಸ್ ಮಾಡ್ಕೊಂಡಿರೋದು ಅದನ್ನೇ ಕಾರಣ. ನಾನು ಹೊರಗಡೆ ಹೋಗ್ಲಿಕ್ಕೆ ಆಗಲ್ಲ, ಮನೆಯಲ್ಲೇ ಇದ್ದು ಏನಾದ್ರೂ ಮಾಡಬೇಕು. ಹೌದು, ಅದರಿಂದ ನಾನು ಅರ್ನ್ ಮಾಡಬೇಕು. ನನ್ನ ಹಾಬಿದಿಂದ ಸ್ಟಾರ್ಟ್ ಮಾಡಿರೋದು ವರ್ಕೆ, ಬಟ್ ಅದನ್ನೇ ನನಗೆ ಪ್ರೊಫೆಷನ್ ಆಯ್ತು ಲಾಸ್ಟ್ಗೆ. ಮುಂದೆ ಅನ್ಕೊಂಡಿಲ್ಲ, ಬಟ್ ಲಾಸ್ಟ್ ಅದು ಹಾಗೆ ಟರ್ನ್ ಆಯ್ತು. ಈಗ ನೀವು ಸ್ಟಾಲ್ಗಳಲ್ಲಿ ಮಾತ್ರ ಇದನ್ನ ಮಾರಾಟ ಮಾಡ್ತಾ ಇದ್ದೀರಾ ಅಥವಾ ಈ ಆನ್ಲೈನ್ ಮುಖಾಂತರ ಇದನ್ನ ಸೇಲ್ ಮಾಡುವಂಥದ್ದು ಏನಾದರೂ ಆರಂಭಿಸಿದ್ದೀರಾ, ಹೇಗೆ? ಹೌದ್ರಿ, ನಾನು ಆನ್ಲೈನ್ ಸೇಲ್ ಮಾಡ್ತಾ ಇದ್ದೀನಿ ಈಗನು. ಹೇಗೆ ಅಂದರೆ ಅದು ಡಿಸ್ಟಾಕಾರ್ಟ್ ಅಂತ ಒಂದು ಆ್ಯಪ್ ಇದೆ, ಅದರದಿಂದ ನಾನು ಅಬ್ರಾಡ್ ಕಳಿಸ್ತಾ ಇದ್ದೀನಿ. ಆರ್ಡರ್ಸ್ ಏನಾದರೂ ಬಂದರೆ ನನಗೆ ಅಲ್ಲಿಂದ ಬರ್ತದೆ ಆರ್ಡರ್ಸ್. ಅವರು ಬೇಕಂತ ಇರೋದು ಐಟಮ್ ನಾನು ಪ್ಯಾಕ್ ಮಾಡಿ ಕಳಿಸ್ತೀನಿ ಅವ್ರಿಗೆ. ಈ ಲೋಕಲ್ ಅಂದರೆ ಇಂಡಿಯಾ ಅಲ್ಲಿ ನಮಗೆ ಆನ್ಲೈನ್ ಆರ್ಡರ್ಸ್ ಥ್ರೂ ಕಾಲ್, ವಾಟ್ಸ್ಆ್ಯಪ್ ಮೆಸೇಜ್ ಮಾಡ್ತಾರೆ, ಇಲ್ಲಾಂದರೆ ಇನ್ಸ್ಟಾಗ್ರಾಮ್, ಇದರಿಂದ ಆರ್ಡರ್ಸ್ ತಗೊಂಡು ಮಾಡ್ತಾ ಇದ್ದೀನಿ. ಆ್ಯಂಡ್ ಮೇನ್ ಸ್ಟಾಲ್ಸ್, ಎಕ್ಸಿಬಿಷನ್ ಸ್ಟಾಲ್ಸ್ ಕಂಡಕ್ಟ್ ಮಾಡುವಾಗನೇ ಅಲ್ಲಿ ನೋಡಿಬಿಟ್ಟು ಅಲ್ಲೇ ಆರ್ಡರ್ ಮಾಡ್ತಾ ಇರ್ತಾರೆ ಜಾಸ್ತಿ. ಅದು ಸೇಮ್ ಪೀಸಸ್ ನಮಗೆ ಒಂದು 6 ಪೀಸ್ ಬೇಕು, 4 ಪೀಸ್ ಬೇಕು, ಆ ಥರ ಆರ್ಡರ್ಸ್ ಮಾಡ್ತಾರೆ. ಮತ್ತೆ ಈಗ ಮೇಡಮ್, ಸ್ವಾವಲಂಬನೆ ಅನ್ನುವಂಥದ್ದು ಮಹಿಳೆಯರಿಗೆ ತುಂಬ ಅಗತ್ಯ. ನಾವು ಸ್ವಾವಲಂಬಿಗಳಾಗಿದ್ರೆ ನಮ್ಮದೇ ಏನಾದರೂ ಅವಶ್ಯಕತೆಗಳಿಗೆ ನಾವು ಇನ್ನೊಬ್ಬರಿಗೆ ಕೈ ಒಡ್ಡುವಂತಹ ಅವಶ್ಯಕತೆ ಇರೋದಿಲ್ಲ. ಸ್ವಾವಲಂಬನೆಯ ಬಗ್ಗೆ ಹೇಳಿ ಮೇಡಮ್. ನಾನು ಎಲ್ಲರಿಗೆ ಲೇಡೀಸ್, ಮುಖ್ಯವಾಗಿ ವಿಮೆನ್ ಹೇಳೋದೇನೆಂದರೆ, ನಾವೇನಾದರೂ ಫ್ರೀ ಟೈಮ್ ನೋಡಿಕೊಂಡು ಆ ಟೈಮ್ ಯುಟಿಲೈಸ್ ಮಾಡಿಕೊಂಡು ಏನಾದರೂ ಒಂದು ವರ್ಕ್ ಕಲ್ತ್ಕೊಳ್ಳಿ. ಅದು ಏನಂದರೆ ನಮಗೆ ಯಾವುದೋ ಒಂದು ಟೈಮಲ್ಲಿ ಯೂಸ್ ಆಗ್ತದೆ. ಇದು ಈ ಟೈಮ್ ಆ ಟೈಮ್ ಅಂತೂ ಏನಿಲ್ಲ. ಇವಾಗ ಎಲ್ಲ ನೋಡಿದರೆ ಮನೆಯಲ್ಲಿ ಇದ್ದೇ ವರ್ಕ್ ಮಾಡೋದು ಟೈಮ್ ಇದು. ಔಟ್ಸೈಡ್ ಹೋಗಿ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಏನಂದ್ರೆ ಆನ್ಲೈನ್ ಬಂತಲ್ವ, ಎಲ್ಲ ಆನ್ಲೈನ್ ಸೇಲ್ ಮಾಡಬಹುದು. ಜಸ್ಟ್ ವಾಟ್ಸ್ಆ್ಯಪ್ ಮೆಸೇಜ್ ದಿಂದಾನು ಸೇಲ್ ಮಾಡಬಹುದು. ಇದು ಯುಟಿಲೈಸ್ ಮಾಡಿಕೊಂಡು ಮನೆಯಿಂದನೇ ಆ ಫ್ರೀ ಟೈಮಲ್ಲಿ ಏನಾದರೂ ಒಂದು ಐಟಮ್ ಕಲ್ತ್ಕೊಂಡು ಅದು ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಷನ್ ಬಂದಮೇಲೆ ನೀವು ಸೇಲ್ ಸ್ಟಾರ್ಟ್ ಮಾಡಿ. ಅದೊಂದು ಹೇಳ್ತೀನಿ ನಾನು. ಅದರಿಂದ ಸ್ವಲ್ಪ ಇನ್ಕಮ್ನು ಜನರೇಟ್ ಆಗ್ತದೆ. ಅದು ಇನ್ಕಮ್ ಎಲ್ಲಿಂದ ಜನರೇಟ್ ಆಗುವುದಂಥದ್ದು ನೀವು ಕೊಡೋದು ಟೈಮ್, ಅದಕ್ಕೆ ಯೂಸ್ ಮಾಡಿ. ಹೌದು, ಅಂದರೆ ನಾನು ಹೇಳೋದು ಸಮ್ ಹ್ಯಾಂಡಿಕ್ರಾಫ್ಟ್ಸ್. ನೀವೇನಾದರೂ ಔಟ್ಸೈಡ್ದಿಂದ ತಗೊಂಡು ಜಸ್ಟ್ ಪರ್ಚೇಸ್ ಮಾಡಿ ಸೇಲ್ ಮಾಡೋದು, ಅದು ಎಷ್ಟು ದಿನ ಇರ್ತದಂತ ಗೊತ್ತಿಲ್ಲ. ಬಟ್ ಹ್ಯಾಂಡಿಕ್ರಾಫ್ಟ್ಸ್ ಹಾಗೆ ಅಲ್ಲ. ನೀವು ಒಂದು ಕಳೆ ಕಲ್ತ್ಕೊಂಡಿದ್ರೆ ಅದು ನೀವು ಪ್ರಾಕ್ಟೀಸ್ ಮಾಡಿ ಮಾಡ್ಕೋಬಹುದು, ನೀವು ಅರ್ನ್ ಮಾಡಬಹುದು. ಆ್ಯಂಡ್ ನೀವು 4 ಜನಕ್ಕೆ ಹೇಳಿದರೆ ಒಂದು ಗ್ರೂಪ್ ಥರ ಫಾರ್ಮ್ ಆಗ್ತಾರೆ. ಮತ್ತದೊಂದು ಕಲೆ, ಅದು ಅಲ್ಲ, ಲೈಫ್ ಲಾಂಗ್ ಇರ್ತದೆ ಅದು. ಹೌದು. ಆ್ಯಂಡ್ ನೀವು ಟೀಚ್ ಮಾಡಬಹುದು. ನಿಮಗೆ ಪರ್ಫೆಕ್ಷನ್ ಬಂದಮೇಲೆ ನೀವು ಟೀಚ್ ಮಾಡಬಹುದು. ಈಗ ಇನ್ನೂ ಏನಾದರೂ ಹೊಸತು ಪ್ರಯತ್ನಗಳನ್ನು ಮಾಡುವಂತಹ ಯೋಜನೆಗಳಿವೆಯಾ? ಇದೆ ರೀ. ನೆಕ್ಸ್ಟ್ ನನಗೆ ಈ ಸೆರಾಮಿಕ್ ಆರ್ಟ್ ಇದರಿಂದ ನನಗೆ ಇನ್ನೂ ಮುಂದೆ ಹೋಗಬೇಕು ಅಂತ. ಈ ಟೆರಕೋಟ ಆ್ಯಂಡ್ ಸೆರಾಮಿಕ್ ಆ್ಯಂಡ್ ಈ ಪೋಟ್ರಿ, ಈ ವರ್ಕ್ಸ್ ಎಲ್ಲ ಕಂಟಿನ್ಯೂ ಮಾಡಬೇಕು. ಇನ್ನು ಕ್ಲಾಸಸ್ ತಗೋಬೇಕು, ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡಬೇಕು ಅಂತ ಇದೆ. ಆ್ಯಂಡ್ ಓನ್ ಸ್ಟುಡಿಯೋ ಸ್ಟಾರ್ಟ್ ಮಾಡಬೇಕು ಅಂತನೂ ಇದೆ. ಈಗಾದರೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಇನ್ನೂ ಬೆಳಿಬೇಕು. ಆ್ಯಂಡ್ ನನ್ನ ಜೊತೆ ಇದ್ದವ್ರಿಗೂ ಸ್ವಲ್ಪ ನಾನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಲ್ವಾ ವರ್ಕ್ಶಾಪ್ಸಲ್ಲಿ, ಅವ್ರನ್ನೂ ಚೆನ್ನಾಗಿ ಕಲ್ತ್ಕೊಂಡು ಅವ್ರನ್ನೂ ಬೆಳಿಬೇಕು ಅಂತ. ಒಳ್ಳೆ ಒಂದು ನಿಮ್ಮ ಯೋಜನೆ. ತಾನು ಬೆಳಿಬೇಕು, ತನ್ನವರೊಟ್ಟಿಗೆ ಇರುವಂಥವರು ಕೂಡ ಬೆಳಿಬೇಕು ಅನ್ನುವಂಥದ್ದು. ಒಳ್ಳೆಯದು ಮೇಡಮ್. ಇಷ್ಟು ಹೊತ್ತು ನಮ್ಮ ಜೊತೆ ಈ ಒಂದು ಹಳೆಯ ಪುರಾತನ ಒಂದು ಆರ್ಟ್ ಫಾರ್ಮ್, ಟೆರಕೋಟದ ಒಂದು ಬೆಳವಣಿಗೆ ಮತ್ತೆ ಸಿರಾಮಿಕ್ ಆ ಒಂದು ಆರ್ಟ್ ಫಾರ್ಮ್ ಅನ್ನ ಬೆಳೆಸುವಂತಹ ತುಂಬಾ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು.